ನಮಸ್ಕಾರ ವಿದ್ಯಾರ್ಥಿಗಳೇ. ಕಳೆದ ತರಗತಿಯಲ್ಲಿ ನಾವು ನ್ಯೂಸ್ ಪೇಪರ್ಸ್ಗಳ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಏನು, ಗುಣಲಕ್ಷಣಗಳು ಏನು ಅನ್ನೋದರ ಕುರಿತಾಗಿ ಕೂಡ ಒಂದಷ್ಟು ಚರ್ಚೆಯನ್ನು ಕೂಡ ನಾವು ಮಾಡ್ತಾ ಇದ್ವಿ. ಈ ಒಂದು ವಿಡಿಯೋದಲ್ಲಿ ನಾವು ಟ್ಯಾಬ್ಲಾಯ್ಡ್ ನ್ಯೂಸ್ ಪೇಪರ್ಸ್ಗಳು ಏನಿದ್ದಾವೆ ಅವುಗಳ ಕುರಿತಾಗಿ ಒಂದಷ್ಟು ಗುಣಲಕ್ಷಣಗಳನ್ನು ಕೂಡ ಚರ್ಚೆಯನ್ನು ಕೂಡ ಮಾಡೋಣ. ಆ ಟ್ಯಾಬ್ಲಾಯ್ಡ್ಗಳು ಅಂತ ಹೇಳಿ ಬಂದಾಗ ನಾವು ನ್ಯೂಸ್ ಪೇಪರ್ಸ್ಗಳು ನಾವು ಏನು ನೋಡ್ತೇವೆ, ಡೈಮೆನ್ಷನ್ ಏನಿದೆ ಆ ಡೈಮೆನ್ಷನ್ನ ಅರ್ಧ ಭಾಗದಷ್ಟು ಈ ಟ್ಯಾಬ್ಲಾಯ್ಡ್ಗಳು ಬರ್ತಕ್ಕಂಥದ್ದು. ಅವುಗಳಿಗೆ ಅಂದರೆ ನ್ಯೂಸ್ ಪೇಪರ್ ಸೈಜ್ಗಳು ಏನಿದೆ, ಅಳತೆ ಏನಿದೆ, ಆ ನ್ಯೂಸ್ ಪೇಪರ್ನ ಫೋಲ್ಡ್ ಮಾಡಿದ್ರೆ, ಒಂದು ಫೋಲ್ಡ್ ಮಾಡಿದ್ರೆ, ಮಧ್ಯಕ್ಕೆ ಫೋಲ್ಡ್ ಮಾಡಿದ್ರೆ ಯಾವ ಸೈಜ್ ಇರುತ್ತೋ ಆ ಸೈಜ್ ಪತ್ರಿಕೆಗಳಿಗೆ ನಾವು ಟ್ಯಾಬ್ಲಾಯ್ಡ್ ಪತ್ರಿಕೆಗಳು ಅಂತ ಹೇಳಿ ಕೂಡ ಕರೀತಕ್ಕಂತಹದ್ದು. ಸೊ ಅವುಗಳ ಗುಣಲಕ್ಷಣಗಳು ಏನು, ಯಾಕೆ ಇವು ಟ್ಯಾಬ್ಲೆಟ್ ಪತ್ರಿಕೆಗಳು ಬರುತ್ತೆ, ಅವು ಯಾವ ರೀತಿಯ ಸುದ್ದಿಗಳನ್ನು ಕ್ಯಾರಿ ಮಾಡ್ತಾರೆ, ದಿನಪತ್ರಿಕೆಗಳಿಗೂ ಟ್ಯಾಬ್ಲೆಟ್ಗಳಿಗೂ ಇರ್ತಕ್ಕಂತಹ ವ್ಯತ್ಯಾಸಗಳು ಏನೆಲ್ಲ ಇದ್ದಾವೆ ಅನ್ನೋದರ ಕುರಿತಾಗಿ ಕೂಡ ಒಂದಷ್ಟು ಚರ್ಚೆಯನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಕೂಡ ನಾವು ಮಾಡೋಣ. ಸೊ ಡಿಫೈನಿಂಗ್ ಟ್ಯಾಬ್ಲಾಯ್ಡೈಸೇಷನ್ ಮೈಟ್ ಬಿ ಎ ಲಿಟಲ್ ಡಿಫಿಕಲ್ಟ್. ಈ ಟ್ಯಾಬ್ಲಾಯ್ಡೈಸೇಷನ್ ಬಗ್ಗೆ ಅಥವಾ ಈ ಟ್ಯಾಬ್ಲಾಯ್ಡ್ ಪತ್ರಿಕೆಗಳ ಕುರಿತಾಗಿ ನಾವು ಒಂದಷ್ಟು ಡಿಫೈನ್ ಮಾಡಬೇಕು ಅನ್ನೋದಾದರೆ, ಅದನ್ನು ವ್ಯಾಖ್ಯಾನ ಮಾಡಬೇಕು ಅನ್ನೋದೇ ಆದರೆ ಸ್ವಲ್ಪ ಡಿಫಿಕಲ್ಟ್ ಅಂತಲೇ ಕೂಡ ಹೇಳ್ಬೋದು, ಸ್ವಲ್ಪ ಕಷ್ಟ ಸಾಧ್ಯ ಅಂತಲೇ ಕೂಡ ಹೇಳ್ಬೋದು. ಬಟ್ ಇಫ್ ಯು ವಾಂಟ್ ಟು ಚೆಕ್ ಇಟ್ ಔಟ್ ಫ್ರಮ್ ಎ ಬರ್ಡ್ಸ್ ಐ ವ್ಯೂ, ಅಂದರೆ ಈ ಹಕ್ಕಿಗಳ ಒಂದು ದೃಷ್ಟಿಕೋನದಿಂದ ನೋಡೋದೇ ಆದರೆ, ಆ ಥರದ ಒಂದು ಬ್ರಾಡ್ ಮೈಂಡಾಗಿ ನಾವು ಯೋಚನೆ ಮಾಡೋದೇ ಆದರೆ, ಇಟ್ ವಿಲ್ ಬಿ ದ ಮ್ಯಾಸಿವ್ ಚೇಂಜಸ್ ದಟ್ ಹ್ಯಾವ್ ಟೇಕನ್ ಪ್ಲೇಸ್ ಇನ್ ಮೇನ್ ಸ್ಟ್ರೀಮ್ ಮೀಡಿಯಾ ಓವರ್ ಪಾಸ್ಟ್ ಫ್ಯೂ ಇಯರ್ಸ್. ಅಂದರೆ ಈ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಂತ ಹೇಳಿ ಬಂದಾಗ ಏನು ದೊಡ್ಡ ದೊಡ್ಡ ಮುಖ್ಯವಾಹಿನಿಯಲ್ಲಿ ಬರ್ತಿರ್ತಕ್ಕಂತಹ ಪತ್ರಿಕೆಗಳು ಏನಿದ್ದಾವೆ, ಲೈಕ್ ಕನ್ನಡದಲ್ಲಿ ಬಂದಾಗ ಸ್ಟೇಟ್ ಲೆವೆಲ್ ಪತ್ರಿಕೆಗಳು ಅಂತ ನಾವೇನು ಕರಿತೇವೆ, ಲೈಕ್ ಕನ್ನಡಪ್ರಭ ಇರ್ಬೋದು, ಅಥವಾ ಪ್ರಜಾವಾಣಿ ಇರ್ಬೋದು, ಉದಯವಾಣಿ ಇರಬಹುದು, ಅಥವಾ ಇನ್ಯಾವುದೇ ವಿಜಯವಾಣಿ ಇರ್ಬೋದು, ವಿಜಯ ಕರ್ನಾಟಕಗಳಿರ್ಬಹುದು, ವಿಜಯ ಕರ್ನಾಟಕ ಪತ್ರಿಕೆ ಇರಬಹುದು. ಸೊ ಹೀಗೆ ಈ ಥರದ ಮುಖ್ಯವಾಹಿನಿಯ ಪತ್ರಿಕೆಗಳು ಏನಿದ್ದಾವೆ ಅವುಗಳಿಗೆ ಕಂಪೇರ್ ಮಾಡಿದರೆ ಸಾಕಷ್ಟು ಒಂದು ಹೊಸ ಅಲೆಯನ್ನು ಕೂಡ ಹುಟ್ಟಾಕಿದ್ದಂತಹ ಪತ್ರಿಕೆಗಳು ಕೂಡ ಈ ಟ್ಯಾಬ್ಲೆಟ್ ಪತ್ರಿಕೆಗಳು ಅಂತಲೇ ಕೂಡ ಹೇಳ್ಬೋದು. ಅದೇ ಇಂಗ್ಲೀಷ್ಗೆ ಬಂದಾಗ ನಾವು ಏನು ಮೇನ್ ಸ್ಟ್ರೀಮ್ ಅಥವಾ ನ್ಯಾಷನಲ್ ಲೆವೆಲ್ ನ್ಯೂಸ್ ಪೇಪರ್ಸ್ಗಳಿಂದ ನೋಡ್ತೇವೆ, ಲೈಕ್ ಟೈಮ್ಸ್ ಆಫ್ ಇಂಡಿಯಾ ಇರ್ಬೋದು, ಡೆಕ್ಕನ್ ಹೆರಾಲ್ಡ್ ಇರ್ಬೋದು, ಇಂಡಿಯನ್ ಎಕ್ಸ್ಪ್ರೆಸ್ ಇರ್ಬೋದು, ದ ಹಿಂದೂ ಇರ್ಬೋದು. ಸೊ ಹೀಗೆ ಈ ಥರದ ದೊಡ್ಡ ದೊಡ್ಡ ಪತ್ರಿಕೆಗಳನ್ನ ನಾವು ನ್ಯಾಷನಲ್ ಲೆವೆಲ್ ಪತ್ರಿಕೆಗಳನ್ನ ನೋಡ್ತೇವೆ. ಅವುಗಳಿಗೆ ಹೋಲಿಕೆ ಮಾಡಿದರೆ ಸಾಕಷ್ಟು ಬದಲಾವಣೆಗಳು ಕೂಡ ನಮ್ಮ ಈ ಟ್ಯಾಬ್ಲಾಯ್ಡ್ ಪತ್ರಿಕೆಗಳನ್ನು ನಾವು ಗುರುತಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ಫ್ಯಾಕ್ಟ್ ಮೈನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಕೂಡ ಸಾಕಷ್ಟು ಬದಲಾವಣೆ ತರಲಿಕ್ಕೆ, ಹೊಸ ಬದಲಾವಣೆಯ ಗಾಳಿಯನ್ನು ತರಲಿಕ್ಕೆ ಕೂಡ ಈ ಟ್ಯಾಬ್ಲಾಯ್ಡ್ಗಳ ಕೊಡುಗೆ ಕೂಡ ಸಾಕಷ್ಟು ಇದೆ ಅಂತಲೇ ಹೇಳ್ಬೋದು. ಲೈಕ್ ಇನ್ಕ್ಲೂಡಿಂಗ್ ಲ್ಯಾಂಗ್ವೇಜ್, ಅಂದರೆ ನಮಗೆ ಗೊತ್ತಿದೆ ಪ್ರಿಂಟ್ ಮೀಡಿಯಾದಲ್ಲಿ ಬಂದಾಗ ನಮಗೆ ಭಾಷೆನೇ ತುಂಬ ಇಂಪಾರ್ಟೆಂಟ್, ಅಂದರೆ ಬರವಣಿಗೆಯ ಭಾಷೆ ತುಂಬ ನಮಗೆ ಮಹತ್ವಪೂರ್ಣವಾಗಿರುತ್ತೆ. ಅದೇ ರೀತಿಯಾಗಿ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಬಂದಾಗ ನಾವು ಮಾತಾಡೋ ಭಾಷೆ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಎಷ್ಟು ಫ್ಲೂಯೆಂಟಾಗಿ ಮಾತಾಡ್ತೀವಿ, ಎಷ್ಟು ಶುದ್ಧವಾಗಿ ಮಾತಾಡ್ತೀವಿ, ತಪ್ಪಿಲ್ಲದೆ ಅಕ್ಷರಗಳನ್ನು ತಪ್ಪಿಲ್ಲದೆ ನಾವು ಹೇಗೆ ಓದ್ತೇವೆ, ಪ್ರೊನೌನ್ಸ್ ಮಾಡ್ತೇವೆ, ಅವುಗಳೆಲ್ಲವೂ ಕೂಡ ಅಲ್ಲಿ ಮುಖ್ಯ ಆಗುತ್ತೆ. ಅಂದರೆ ವಾಯ್ಸ್ ಮಾಡ್ಯುಲೇಷನ್ ಕೂಡ ಅಲ್ಲಿ ಮುಖ್ಯ ಆಗುತ್ತೆ. ಆದರೆ ಇಲ್ಲಿ ಪ್ರಿಂಟ್ ಮೀಡಿಯಾಗೆ ಬಂದಾಗ ನಾವು ಎಷ್ಟು ಭಾಷೆಯನ್ನು, ಅಂದರೆ ಬರವಣಿಗೆಯ ಭಾಷೆಯನ್ನು ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ಮುಖ್ಯ ಆಗ್ತಕ್ಕಂಥದ್ದು. ಸೊ ಒಂದು ರೀತಿ ತುಂಬ ಬ್ರಾಡಾಗಿ ಇರ್ತಕ್ಕಂಥದ್ದು ಮೇನ್ ಸ್ಟ್ರೀಮ್ ಮುಖ್ಯವಾಹಿನಿಯ ಮಾಧ್ಯಮಗಳಿಗೆ ಹೋಲಿಕೆ ಮಾಡಿದರೆ ಕನ್ನಡದಲ್ಲಿ ಕೂಡ ಟ್ಯಾಬ್ಲಾಯ್ಡ್ಗೆ ಟಾಬ್ಲಾಯ್ಡ್ ಅಂತಲೇ ಹೇಳ್ತಾರೆ, ಅದಕ್ಕೆ ಬೇರೆ ಹೆಸರು ಯಾವುದೂ ಇಲ್ಲ. ಸೊ ಹಾಗಾಗಿ ನಾನು ಟ್ಯಾಬ್ಲಾಯ್ಡ್ ಅಂತಲೇ ಅದನ್ನು ಮತ್ತೊಮ್ಮೆ ನಾನು ಪ್ರಯೋಗ ಮಾಡ್ತಾ ಇದ್ದೇನೆ. ದಯವಿಟ್ಟು ಗಮನಿಸ್ಕೊಳ್ಳಿ ಕನ್ನಡದಲ್ಲಿ ಬರೆಯುವಂತಹ ವಿದ್ಯಾರ್ಥಿಗಳು. ಈ ಥರ ಮುಖ್ಯವಾಹಿನಿಗೆ ಬಂದಿರತಕ್ಕಂಥ ಮುಖ್ಯವಾಹಿನಿಯ ಪತ್ರಿಕೆಗಳಿಗೆ ಹೋಲಿಕೆ ಮಾಡಿದರೆ ಈ ಟ್ಯಾಬ್ಲಾಯ್ಡ್ ಪತ್ರಿಕೆಗಳ ಭಾಷೆ ಇರಬಹುದು, ಅದರ ಸೈಜ್ ಇರಬಹುದು, ಸಾಕಷ್ಟು ಬದಲಾವಣೆಗಳ ಇರೋದನ್ನು ಕೂಡ ನಾವು ನೋಡ್ಬೋದು. ಈವನ್ ಈ ಟ್ಯಾಬ್ಲಾಯ್ಡ್ಗಳು ಬಂದ ಮೇಲೆ ಈ 1980, ಎಸ್ಪೆಷಲಿ ಕರ್ನಾಟಕದ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ, 1980ರ ದಶಕಕ್ಕೆ ಬಂದಾಗ, 1980ಸ್ಗೆ ಬಂದಾಗ ಈ ಟ್ಯಾಬ್ಲಾಯ್ಡ್ ಯುಗಗಳು ಕೂಡ ಕರ್ನಾಟಕದಲ್ಲಿ ಕೂಡ ಶುರುವಾಗುತ್ತೆ. ಅಂತಹ ಆವತ್ತಿನ ದಿನಗಳಿಂದ ಮುಖ್ಯವಾಹಿನಿಯ ಮಾಧ್ಯಮಗಳು ಏನಿದ್ದಾವೆ, ಪತ್ರಿಕೆಗಳು ಏನಿದ್ದಾವೆ, ಅವುಗಳು ಕೂಡ ಸಾಕಷ್ಟು ಬದಲಾವಣೆಗಳು ಕೂಡ ಆಗಿರೋದನ್ನ ಕೂಡ ನಾವು ಗುರುತಿಸೋದಕ್ಕೆ ಕೂಡ ಸಾಧ್ಯ ಆಗುತ್ತೆ. ಎ ಫ್ಯಾಕ್ಚುಯಲ್ ಮೀನಿಂಗ್ ಹವೆವರ್ ಕಮ್ಸ್ ಫ್ರಮ್ ದ ವರ್ಡ್ ಟ್ಯಾಬ್ಲಾಯ್ಡ್ which refers to a particular size used by the British newspapers.
ಅಂದರೆ ವಾಸ್ತವವಾಗಿ ಹೇಳಬೇಕು ಅನ್ನೋದೇ ಆದರೆ ಈ ಟ್ಯಾಬ್ಲಾಯ್ಡ್ಗಳಿಗೆ ಒಂದು ಪದ ಏನಿದೆ, ಟ್ಯಾಬ್ಲಾಯ್ಡ್ ಅನ್ನೋ ಪದ ಏನಿದೆ ಅದರ ಅರ್ಥವನ್ನು ನಾವು ಹುಡ್ಕೊಂಡು ಹೋದರೆ, ಅಂದರೆ ಪದದ ಅರ್ಥವನ್ನು ಹುಡ್ಕೊಂಡೆ ಹೋಗೋದಾದರೆ ಆ ಒಂದು ಡಿಕ್ಷನರಿನಲ್ಲಿ ಕೂಡ ನಮಗೆ ಆ ಒಂದು ಅಂದರೆ ಶಬ್ದಕೋಶದಲ್ಲಿ ಕೂಡ ಒಂದು ಅರ್ಥವನ್ನು ಕೊಡುತ್ತೆ. ಏನಂತಂದರೆ ವಿಚ್ refers to a particular size used by the British newspapers. ಏನು ಆ ಬ್ರಿಟಿಷ್ನವರು ಏನು ನ್ಯೂಸ್ ಪೇಪರ್ಸ್ಗಳನ್ನು ಭಾರತದಲ್ಲಿ ಇಂಟ್ರಡ್ಯೂಸ್ ಮಾಡಿದರು, ಅವತ್ತಿನ ದಿನಗಳಲ್ಲೇ ಕೂಡ ಆ ಒಂದು ಸೈಜ್ ಸ್ವಲ್ಪ ನಾರ್ಮಲ್ ಪತ್ರಿಕೆಗಳಿಗಿಂತ ಸೈಜ್ ಸ್ವಲ್ಪ ಕಡಿಮೆನೇ ಇತ್ತು. ಅಂದರೆ 23.5 ಇಂಚಸ್ ಬೈ 14.75 ಇಂಚಸ್ ಈ ಒಂದು ಸೈಜ್ನಲ್ಲಿ ಪತ್ರಿಕೆಗಳನ್ನು ಅವರು ತೊಗೊಂಡು ಬರ್ತಾಯಿದ್ರು. ನೀವು ಅಬ್ಸರ್ವ್ ಮಾಡ್ಬೋದು, ನೀವು ಬೇಕಾದರೆ ನಿಮ್ಗೆ ಅಷ್ಟೊಂದು ಡೌಟ್ ಇದ್ದರೆ ಮೇನ್ ಸ್ಟ್ರೀಮ್ ಪತ್ರಿಕೆಗಳಿಗೆ ಬಂದಾಗ 36x52 36x56 ಸೆಂಟಿಮೀಟರ್ನಷ್ಟು ಪತ್ರಿಕೆಗಳನ್ನು ನಾವು ಮೇನ್ ಸ್ಟ್ರೀಮ್ ಪತ್ರಿಕೆಗಳನ್ನು ನಾವು ನೋಡ್ತೇವೆ. ಅದೇ ಟ್ಯಾಬ್ಲಾಯ್ಡ್ಗೆ ಬಂದಾಗ ಅದರ ಅರ್ಧದಷ್ಟು ಇರ್ತಕ್ಕಂಥದ್ದು, ಕೆಲವು ಅರ್ಧ ಇರುತ್ತೆ, ಕೆಲವು ಸ್ವಲ್ಪ ಮುಕ್ಕಾಲು ವಾಸಿ ಇರ್ತಕ್ಕಂಥದ್ದು. ಆದರೆ ಅವತ್ತಿನ ಕಾಲಕ್ಕೆ ಬಂದಾಗ ಬ್ರಿಟಿಷ್ನ ಕಾಲದಲ್ಲಿ ಏನು ಅವರು ಪತ್ರಿಕೆಗಳನ್ನು ತೆಗೆದುಕೊಂಡು ಬರ್ತಾ ಇದ್ರು, ಅವತ್ತಿನ ಕಾಲದ ಪತ್ರಿಕೆಯ ಡೈಮೆನ್ಷನ್ ಏನಿತ್ತು ಅಂದರೆ 25.5 ಇಂಚಸ್ ಬೈ 14.75 ಇಂಚಸ್ಸು ಅವತ್ತು ಅವರು ಬ್ರಿಟಿಷ್ನವರು ತೆಗೆದುಕೊಂಡು ಬರ್ತಾ ಇದ್ರು. ಸೊ ಆ ಒಂದು ಸೈಜಿನ ಪತ್ರಿಕೆಗಳಿಗೆ ಅವರು ಟ್ಯಾಬ್ಲಾಯ್ಡ್ ಪತ್ರಿಕೆಗಳು ಅಂತ ಹೇಳಿ ಕೂಡ ಕರೀತಾ ಇದ್ರು. ಸೊ ಆ ಒಂದು ಸಂಪ್ರದಾಯ ಭಾರತದಲ್ಲಿಯೂ ಕೂಡ ಕರ್ನಾಟಕದಲ್ಲಿಯೂ ಕೂಡ ಮುಂದುವರಿಯುತ್ತೆ. ನೀವು ಕರ್ನಾಟಕದಲ್ಲಿ ಬಂದಾಗ ಅದಕ್ಕೆ ಉದಾಹರಣೆ ಕೊಡಬೇಕು ಅನ್ನೋದಾದರೆ ಹಾಯ್ ಬೆಂಗಳೂರು ಇರ್ಬೋದು, ನೀವು ಕೇಳಿರ್ಬೋದು. ಇತ್ತೀಚೆಗಷ್ಟೇ ಖ್ಯಾತ ಪತ್ರಕರ್ತ, ಬರಹಗಾರ, ಸಾಹಿತಿ ಅನ್ನಿಸ್ಕೊಂಡಂತಹ ರವಿ ಬೆಳಗೆರೆಯವರು ಏನಿದ್ರು, ಅವರು ಹಾಯ್ ಬೆಂಗಳೂರು ಅನ್ನೋ ಪತ್ರಿಕೆಯನ್ನು, ಟ್ಯಾಬ್ಲಾಯ್ಡ್ ಪತ್ರಿಕೆಯನ್ನು 1980ರ ದಶಕದಲ್ಲಿ ಕರ್ನಾಟಕದಲ್ಲಿ ತಗೊಂಡು ಬರ್ತಾರೆ. ಲಂಕೇಶ್ ಪತ್ರಿಕೆಗೆ ಅವರು ಸಡ್ಡನ್ನು ಹೊಡೆಯೋದ್ರ ಮೂಲಕ ಹಾಯ್ ಬೆಂಗಳೂರು ಪತ್ರಿಕೆಯನ್ನು ತೆಗೆದುಕೊಂಡು ಬರ್ತಾರೆ. ನೆನಪಿರಲಿ ನಿಮಗೆ, ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಟ್ಯಾಬ್ಲಾಯ್ಡ್ ಪತ್ರಿಕೆಯ ಉಗಮ ಆಗಿದ್ದು ಲಂಕೇಶ್ ಅವರ ಮೂಲಕ. ಲಂಕೇಶ್ ಪತ್ರಿಕೆ ಅನ್ನೋದ್ರ ಮೂಲಕ ಟ್ಯಾಬ್ಲಾಯ್ಡ್ ಪತ್ರಿಕಾ ಯುಗ ಶುರುವಾಗುತ್ತೆ. ಅಲ್ಲಿವರೆಗೂ ಟ್ಯಾಬ್ಲಾಯ್ಡ್ ಅನ್ನುವಂತಹ ಸಂಸ್ಕೃತಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಕೂಡ ಇರಲಿಲ್ಲ. ಅದಕ್ಕೂ ಮೊದಲು ಆ ಸೈಜಿನ ಪತ್ರಿಕೆಗಳೇ ಕೂಡ ನಮಗೆ ಸಿಗ್ತಾ ಇರಲಿಲ್ಲ, ಎಲ್ಲವೂ ಕೂಡ ಮುಖ್ಯವಾಹಿನಿಯ ಪತ್ರಿಕೆಗಳೇ ಕೂಡ ಆಗಿತ್ತು. ಆದರೆ ಲಂಕೇಶ್ ಅವರು ಪ್ರಪ್ರಥಮ ಬಾರಿಗೆ ಟ್ಯಾಬ್ಲಾಯ್ಡ್ ಪತ್ರಿಕೆಗಳನ್ನು ಕರ್ನಾಟಕದಲ್ಲಿ ಪರಿಚಯ ಮಾಡೋದ್ರ ಮೂಲಕ ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮವು ಕೂಡ ಅವತ್ತಿನ ದಿನಗಳಲ್ಲಿ ಪ್ರಪ್ರಥಮ ಬಾರಿಗೆ ಬೆಳಕಿಗೆ ಬರುತ್ತೆ. ಅದಾದ ನಂತರದಲ್ಲಿ ಹಾಯ್ ಬೆಂಗಳೂರು ಅದಕ್ಕೆ ಲಂಕೇಶ್ ಪತ್ರಿಕೆಗೆ ಸಡ್ಡು ಹುಡ್ಕೊಂಡು ಕಾಂಪಿಟೇಟರ್ ಆಗಿ ಪೈಪೋಟಿಯನ್ನು ಕೊಡ್ತಕ್ಕಂತಹದ್ದು ಹಾಯ್ ಬೆಂಗಳೂರು ಪತ್ರಿಕೆ ಬರುತ್ತೆ. ಅದಾದಮೇಲೆ ಅಗ್ನಿ ಶ್ರೀಧರ್ ಅವರ ಅಗ್ನಿ ಪತ್ರಿಕೆ ಬರುತ್ತೆ. ಸೊ ಹೀಗೆ ಸಾಕಷ್ಟು ಒಂದು ಟ್ಯಾಬ್ಲಾಯ್ಡ್ ಪತ್ರಿಕೆಗಳು ಕೂಡ ನಮ್ಮ ಕರ್ನಾಟಕದಲ್ಲಿ ಕೂಡ ಬರ್ತಕ್ಕಂಥದ್ದು. ಅದೆಲ್ಲವೂ ಕೂಡ ಇತಿಹಾಸ ನಿಮಗೆ ಗೊತ್ತಿರುತ್ತೆ. ಒಂದಷ್ಟು ಇನ್ಫಾರ್ಮೇಷನ್ಸ್ಗಳು ಕೂಡ ನಿಮಗೆ ಸಾಕಷ್ಟು ಕಡೆ ಸಿಗೋದು ಲಭ್ಯ ಕೂಡ ಇದೆ. ಆದರೆ ನೆನಪಿರಲಿ, ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಟ್ಯಾಬ್ಲಾಯ್ಡ್ ಯುಗ ಶುರುವಾಗಿದ್ದು ಲಂಕೇಶ್ ಪತ್ರಿಕೆಯ ಮೂಲಕ. ಅಲ್ಲಿಂದನೇ ಕೂಡ ಶುರುವಾಗುತ್ತೆ. ಎಗೇನ್ ಹಾಯ್ ಬೆಂಗಳೂರು ಕೂಡ ಅದೇ ರೀತಿ ಟ್ಯಾಬ್ಲಾಯ್ಡ್ ಪತ್ರಿಕೋದ್ಯಮಕ್ಕೆ ಕೂಡ ಉದಾಹರಣೆ ಆಗಿರ್ತಕ್ಕಂಥದ್ದು. ಸೊ ಬಿಕಾಸ್ ಆಫ್ ದ ಎಕ್ಸ್ಟೆನ್ಸಿವ್ ಯೂಸ್ ಆಫ್ ಸಚ್ ಸೈಜ್ಡ್ ನ್ಯೂಸ್ ಪೇಪರ್ ವಿ ಕ್ಯಾನ್ ಸೇ ದಟ್ ದ ಬ್ರಿಟಿಷ್ ಪ್ರಿಂಟ್ ಮೀಡಿಯಾ ಇಸ್ ಟ್ಯಾಬ್ಲಾಯ್ಡ್ ಕ್ವೈಟ್ ಲಿಟ್ರಲಿ. ಸೊ ನಾವು ಏನು ಈ ಥರದೇ ಅಂದರೆ 23.5 ಇಂಚಸ್ ಬೈ 14.75 ಇಂಚಸ್ನ ಪತ್ರಿಕೆಗಳನ್ನೇ ಕೂಡ ಬ್ರಿಟಿಷ್ ಪ್ರಿಂಟ್ ಮೀಡಿಯಾದವರು ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ರು. ಈ ಸೈಜಿನ ಪತ್ರಿಕೆಗಳ ಹೆಚ್ಚಾಗಿ ಕೂಡ ಅವತ್ತಿನ ದಿನಗಳಲ್ಲಿ ಹೆಚ್ಚು ಮಹತ್ವಪೂರ್ಣವನ್ನು ಪಡ್ಕೊಂಡಿತ್ತು, ಹೆಚ್ಚು ಜನಪ್ರಿಯವೂ ಕೂಡ ಆವತ್ತು ಬ್ರಿಟಿಷ್ ಸರ್ಕಾರದ ಸಂದರ್ಭಗಳಲ್ಲಿಯೂ ಕೂಡ ಇತ್ತು. ಸೊ ಹಾಗಾಗಿ ಆ ಒಂದು ಪತ್ರಿಕೆಗಳಿಗೆ ನಾವು ಟ್ಯಾಬ್ಲಾಯ್ಡ್ ಅನ್ನೋ ಪದವನ್ನು ಕೂಡ ನಾವಲ್ಲಿ ಬಳಸಬಹುದು ಅನ್ನೋದನ್ನ ಕೂಡ ನಾವು ಹೇಳ್ಬೋದು. ಸೊ ಸಾಕಷ್ಟು ಆ ಹೊತ್ತಿನ ಸಮಾಜಕ್ಕೆ, ಆ ಕ್ಷಣಕ್ಕೆ ಒಂದು ಬ್ರಿಟಿಷ್ ಸರ್ಕಾರದವರು, ಬ್ರಿಟಿಷ್ನವರು ಏನು ಇದ್ರು, ಅವ್ರುಗಳು ತರ್ತಾ ಇದ್ದಂತಹ ಪ್ರಿಂಟ್ ಮೀಡಿಯಾ ಅಂದರೆ ಮುದ್ರಣ ಪತ್ರಿಕೆಗಳು ಏನಿತ್ತು, ಆ ಪತ್ರಿಕೆಗಳ ಸೈಜ್ ಅದಾಗಿತ್ತು. ಅದಕ್ಕೆ ನಾವು ಟ್ಯಾಬ್ಲಾಯ್ಡ್ ಅನ್ನೋ ಪದಗಳು ಕೂಡ ಹೆಚ್ಚು ಅಂದಿನ ದಿನಗಳಿಂದಲೇ ಕೂಡ ಜನಪ್ರಿಯ ಆಗೋದಕ್ಕೆ ಕೂಡ ಶುರುವಾಯಿತು. ಅದರ ಒಂದಷ್ಟು ಗುಣಲಕ್ಷಣಗಳನ್ನು ನೋಡೋದೇ ಆದರೆ, ಸೊ ಒನ್ ಆಫ್ ದ ಮೇನ್ characteristics of tabloids have been that they have always been brash and loud. They have used sensationalism as a medium to engage the readers and give preference to anything and everything that arouses and
ಲಿಟಿಲ್ ಟೈಟಲೇಟ್ಸ್ ಪಬ್ಲಿಕ್ ಇಂಟ್ರೆಸ್ಟ್. ಸೊ ಒನ್ ಆಫ್ ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಅಂದರೆ ತುಂಬ ಮುಖ್ಯವಾಗಿರ್ತಕ್ಕಂತಹ ಗುಣಲಕ್ಷಣಗಳು ಅಂತ ಹೇಳಿ ತೊಗೊಂಡು ಬಂದರೆ ಈ ಒಂದು ಟ್ಯಾಬ್ಲಾಯ್ಡ್ ಪತ್ರಿಕೆಗಳು ಏನಿದ್ದಾವೆ, ಈ ಟ್ಯಾಬ್ಲಾಯ್ಡ್ ಪತ್ರಿಕೆಗಳ ಪ್ರಮುಖವಾಗಿರ್ತಕ್ಕಂತಹ ಮತ್ತು ಮೊದಲನೆಯ ಗುಣಲಕ್ಷಣ ಅಂತಂದರೆ ಆಲ್ವೇಸ್ ಬಿನ್ ಬ್ರಾಶ್ ಆ್ಯಂಡ್ ಲೌಡ್. ಅಂದರೆ ಬಳಸ್ತಕ್ಕಂತಹ ಭಾಷೆ, ನಾನು ಈಗಾಗಲೇ ಹೇಳಿದೆ, ಮುಖ್ಯವಾಹಿನಿಯಲ್ಲಿ ಬಳಸ್ತಕ್ಕಂತಹ ಭಾಷೆಗೂ ಇಲ್ಲಿ ಬಳಸ್ತಕ್ಕಂತಹ ಭಾಷೆಗೂ ಸಾಕಷ್ಟು ವ್ಯತ್ಯಾಸ ಇದೆ. ಇಲ್ಲಿ ಕಚ್ಚಾ ಭಾಷೆಯನ್ನೇ ಹೆಚ್ಚಾಗಿ ಬಳಕೆ ಮಾಡಲಾಗತ್ತೆ, ಆಯಿತಾ. ಸೊ ನಾವು ಏನು ಮಾತಾಡ್ತೇವೆ, ನಾವು ಯಾವುದನ್ನು ಸ್ವಲ್ಪ ಮಡಿವಂತಿಕೆಯಿಂದ ಬಳಕೆ ಮಾಡ್ತೇವೆ, ಸ್ವಲ್ಪ ಸಂಸದಿ ಅಥವಾ ಅನ್ಪಾರ್ಲಿಮೆಂಟರಿ ವರ್ಡ್ಸ್, ಅಸಂವಿಧಾನಿಕ ಪದಗಳು ಅಂತ ನಾವು ಏನು ಸಾಮಾನ್ಯವಾಗಿ ಪತ್ರಿಕೆಗಳಲ್ಲಿ ಅಥವಾ ಸಾರ್ವಜನಿಕವಾಗಿ ನಾವು ಮಾತಾಡಬೇಕಾದ್ರೆ ಆ ಥರದ ಪದಗಳನ್ನು ಬಳಸೋದಕ್ಕೆ ನಾಚಿಕೆ ಪಟ್ಕೊಳ್ತೇವೆ, ಅಂಜಿಕೆ ಪಡ್ತೇವೆ. ಆ ಥರದ ಪದಗಳನ್ನು ಕೂಡ ಇಲ್ಲಿ ಬಳಸ್ತಾರೆ ಮತ್ತು ಲೌಡಾಗಿ ಹೇಳ್ತಾರೆ. ಎಲ್ಲವನ್ನೂ ಕೂಡ ಹಸಿಯಾಗಿ ಬಿಚ್ಚಿಡುವಂತಹ ಪ್ರಯತ್ನವನ್ನು ಈ ಒಂದು ಟ್ಯಾಬ್ಲಾಯ್ಡ್ ಪತ್ರಿಕೆಗಳಲ್ಲಿ ಮಾಡ್ತಕ್ಕಂಥದ್ದು. ಅವರು ಬಳಸ್ತಕ್ಕಂತಹ ಭಾಷೆ ಕಚ್ಚಾ ಆಗಿರುತ್ತೆ, ತುಂಬ ಹಸಿಯಾಗಿ ಇರುತ್ತೆ, ಹಾಗೆ ತುಂಬ ಲೌಡಾಗಿ ಇರುತ್ತೆ, ತುಂಬ ಜೋರಾಗಿ ಹೇಳ್ತಾರೆ. ನಾವು ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ, ಯಾವುದನ್ನು ಈಗ ಪೊಲಿಟಿಷಿಯನ್ಸ್ಗಳು ಏನೋ ಒಂದಷ್ಟು ಅವ್ರಿಗೆ ಸ್ವಲ್ಪ ಯಾವುದೋ ಹಗರಣಗಳನ್ನು ಮಾಡ್ಕೊಂಡಿದ್ದಾರೆ, ಯಾವುದೋ ಒಂದಷ್ಟು ಕರಪ್ಷನ್ಸನ್ನು ಅವರೇನೋ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಂದಾಗ ಅಂತಹ ಸಂದರ್ಭಗಳಲ್ಲಿ ಅದನ್ನು ಓಪನ್ ಆಗಿ ಹೇಳ್ತಾರೆ. ಮೇನ್ ಸ್ಟ್ರೀಮ್ ಮೀಡಿಯಾಗಳು ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ, ಹೆಸಿಟೇಟ್ ಟು ಟೆಲ್. ಅವ್ರು ಏನೋ ತಪ್ಪು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದಾಗ ಅದನ್ನು ಹೇಳೋದಕ್ಕೆ ಸ್ವಲ್ಪ ಹೆಸಿಟೇಟ್ ಮಾಡ್ತಾರೆ. ಆದರೆ ಟ್ಯಾಬ್ಲಾಯ್ಡ್ಗಳು ಹಾಗಾಗೋದಿಲ್ಲ. ಇಲ್ಲಿ ಎಲ್ಲವನ್ನೂ ಕೂಡ ತುಂಬ ಯಾವುದು ಮುಚ್ಚು ಮರೆ ಇಲ್ಲದೇನೆ ಹೈಡ್ ಅಂಡ್ ಸೀಕ್ ವ್ಯವಹಾರಗಳು ಏನೂ ಇರೋದಿಲ್ಲ. ಏನಿದೆಯೋ ಅದನ್ನು ಹಸಿಯಾಗಿ ಓದುಗರ ಮುಂದೆ ಅಥವಾ ಪಬ್ಲಿಕ್ ಏನಿದ್ದಾರೆ, ರೀಡರ್ಸ್ಗಳು ಏನಿದ್ದಾರೆ ಅವ್ರುಗಳ ಮುಂದೆ ತೆರೆದಿಡೋ ಪ್ರಯತ್ನವನ್ನು ಮಾಡ್ತಾರೆ. ದೇ ಹ್ಯಾವ್ ಯೂಸ್ಡ್ ಸೆನ್ಸೇಷನಲಿಸಮ್, ಪ್ರಚೋದನಕಾರಿಯಾಗಿ ಬರವಣಿಗೆಗಳನ್ನು ಕೊಡ್ತಕ್ಕಂಥದ್ದು. ಏನು ನಮ್ಮ ಮಾಧ್ಯಮಗಳಲ್ಲಿ ಎಸ್ಪೆಷಲಿ ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ನಾವು ಮಾತಾಡಿದಾಗ ಏನು ಪ್ರಚೋದನೆ ಕೊಡ್ತಾ ಇದ್ದಾರೆ, ಇಲ್ಲದೆ ಇರೋದನ್ನ ಎಕ್ಸಾಜುರೇಟ್ ಮಾಡ್ತಾ ಇದ್ದಾರೆ, ಹೇಳಿ ಅದನ್ನೇ ಇಲ್ಲದನ್ನೇ ಹೇಳಿ. ಫಾರ್ ಎಕ್ಸಾಂಪಲ್ ಕೊರೋನಾ ನಿಮಗೆ ಗೊತ್ತಿದೆ, ಎಸ್ಪೆಷಲಿ ಲಾಕ್ಡೌನ್ ಟೈಮಲ್ಲಿ ಎಷ್ಟರ ಮಟ್ಟಿಗೆ ಮಾಧ್ಯಮಗಳು ಕೊರೋನಾ ಬಗ್ಗೆ ಹೇಳಿ ಜನರ ಮನಸ್ಸಿನಲ್ಲಿ ಆ ಕೊರೋನಾ ಭೀತಿ ಎಷ್ಟರ ಮಟ್ಟಿಗೆ ಉಳಿಸ್ಬಿಟ್ಟಿದ್ರು, ಹೇಗೆ ಮಾಡಿದ್ರು ಅನ್ನೋದನ್ನ ಕೂಡ ನೀವು ನೋಡಿದ್ದೀರಿ, ನೀವೆಲ್ಲ ಮಾಧ್ಯಮಗಳನ್ನ ನೋಡಿದ್ದೀರಿ, ನಿಮಗೆ ಗೊತ್ತಿರುತ್ತೆ. ಸೊ ಇವನ್ ನಮ್ಮ ಇವತ್ತಿನ ಮೇನ್ ಸ್ಟ್ರೀಮ್ ಟೆಲಿವಿಷನ್ ಮೀಡಿಯಾಗಳು ಕೂಡ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಇದನ್ನೇ, ಸೆನ್ಸೇಷನಲ್ಲೇ ಮಾಡ್ತಾರೆ. ಅಂದರೆ ಏನಂದರೆ ಇಲಿ ಹೋಯ್ತು ಅಂದರೆ ಹುಲಿನೇ ಹೋಯ್ತು ಅನ್ನೋ ಅಷ್ಟರ ಮಟ್ಟಿಗೆ ಒಂದು ಸೆನ್ಸೇಷನಲ್ನ ಮಾಡ್ತಕ್ಕಂಥದ್ದು, ಅಷ್ಟರ ಮಟ್ಟಿಗೆ ಪ್ರಚೋದನಕಾರಿಯಾಗಿ ಕೂಡ ಈ ಒಂದು ಇದನ್ನು ಕೂಡ ಸುದ್ದಿಗಳನ್ನ ಕೂಡ ಬರೀತಕ್ಕಂಥದ್ದು. ಆದರೆ ಈ ಟ್ಯಾಬ್ಲಾಯ್ಡ್ಗಳಿಗೆ ಬಂದಾಗ ಇವುಗಳನ್ನೇ ಅವರು ಅಸ್ತ್ರವಾಗಿ ಇಟ್ಕೊಳ್ತಾರೆ, ಸೆನ್ಸೇಷನಲಿಸಮ್ನೇ ಒಂದು ಅಸ್ತ್ರವಾಗಿ ಇಟ್ಕೊಳ್ತಾರೆ, ಒಂದು ಆಯುಧವಾಗಿ ಕೂಡ ಇಟ್ಕೊಳ್ತಾರೆ. ಅದನ್ನು ಆಯುಧವಾಗಿ ಬಳಸ್ಕೊಂಡು ಓದುಗರ ಮುಂದೆ ಅದನ್ನೆಲ್ಲವನ್ನೂ ಕೂಡ ಹಸಿಯಾಗಿ ಪ್ರೆಸೆಂಟ್ ಮಾಡುವಂತಹ ಕೆಲಸವನ್ನು ಮಾಡ್ತಕ್ಕಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಟೆಲಿವಿಷನ್ ಮೀಡಿಯಾದಲ್ಲಿ ಬಂದಾಗ ನೀವು ನೋಡಬಹುದು, ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಆಕ್ಸಿಡೆಂಟ್ ಆಗಿದೆ ಅಂತ ಇಟ್ಕೊಳ್ಳಿ, ಅಲ್ಲಿ ಸ್ವಲ್ಪ ಎಲ್ಲ ಫುಲ್ ಬ್ಲಡ್ ಎಲ್ಲ ಹರಿತಾ ಇದೆ, ತುಂಬ ವ್ಯಕ್ತಿಗೆ ಗಾಯ ಆಗಿದೆ, ಇನ್ಯಾವುದೋ ಒಬ್ಬ ವ್ಯಕ್ತಿ ಕೈ ಮುರಿದಿದೆ, ಅಲ್ಲೆಲ್ಲ ಕೈ ಮುರಿದೋಗಿದ್ದು ಅಲ್ಲೆಲ್ಲೋ ಒಂದು ಕಡೆ ಸ್ವಲ್ಪ ಅದು ಶೇಕ್ ಆಗ್ತಿದೆ. ಆ ಥರದನ್ನೆಲ್ಲವೂ ಆ ದೃಶ್ಯಗಳನ್ನೆಲ್ಲವನ್ನೂ ದೃಶ್ಯಾವಳಿಗಳಲ್ಲಿ ಎಲ್ಲವನ್ನೂ ಕೂಡ ಹಸಿಯಾಗಿ ನಿಮ್ಮ ಮುಂದೆ ಇಡೋ ಪ್ರಯತ್ನವನ್ನು ಮಾಡ್ತಾರೆ. ಆ ಮೂಲಕ TRPಯನ್ನು ರೈಸ್ ಮಾಡ್ಕೊಳ್ಳೋ ಪ್ರಯತ್ನಗಳನ್ನು ಕೂಡ ಮಾಡ್ತಕ್ಕಂಥದ್ದು. ಸೊ ಆ ರೀತಿಯಾಗಿ ಪ್ರಚೋದನಾತ್ಮಕವಾಗಿ ಓದುಗರ ಮುಂದೆ ಈ ಒಂದು ರೈಟಪ್ಸ್ಗಳನ್ನು ಬರೀತಕ್ಕಂಥದ್ದು. ಆ್ಯಂಡ್ ಗಿವ್ ಪ್ರಿಫರೆನ್ಸಸ್ ಟು ಎನಿಥಿಂಗ್, ಯಾವುದಕ್ಕೆ ಕೂಡ ಪ್ರಿಫರೆನ್ಸ್ ಕೊಡ್ಬೋದು ಅವರು, ಇಂಥದಕ್ಕೆ ಕೊಡಬೇಕಂತ ಇಲ್ಲ, ಆಯಿತಾ. ನಾವು ಯಾವುದಕ್ಕೆ ಹೆಚ್ಚು ಪ್ರಚೋದನೆಯನ್ನು ಅವರು ಯಾವಾಗಲೂ ಕೂಡ ಕೊಡ್ತಾರೆ. ಹಿಂದೂ ಮುಸ್ಲಿಂ ಗಲಾಟೆ ಆಗಬಾರ್ದು ಅಂತ ನಾವು ಯಾವತ್ತೂ ಕೂಡ ಮಾತಾಡ್ತೀವಿ, ಹಿಂದೂ ಮುಸ್ಲಿಂ ಯಾವತ್ತೂ ಸಾಮರಸ್ಯದಿಂದ ಜೀವನ ಮಾಡಬೇಕು ಅಂತ ಹೇಳ್ತೇವೆ. ಆದರೆ ಹಾಗಲ್ಲ, ಎಲ್ಲೋ ಒಂದು ಕಡೆ ಗಲಾಟೆ ಆಯಿತು ಅಂತಂದರೆ, ಯಾವುದೋ ಒಂದು ಚರ್ಚ್ ಮೇಲೆ ದಾಳಿ ಆಯಿತು ಅಂದರೆ, ಅಥವಾ ಯಾವುದೋ ಒಂದು ಮಸೀದಿ ಮೇಲೆ ದಾಳಿ ಆಯಿತು ಅಂತಂದರೆ ಅದನ್ನು ಎಕ್ಸಾಜುರೇಷನ್ ಮಾಡ್ತಾರೆ. ನೋಡಿ ಹಿಂದೂಗಳು ಈ ಥರ ಮಾಡಿದ್ದಾರೆ, ಅದು ಯಾರೋ ಮುಸ್ಲಿಮ್ಸ್ಗಳು ಹೀಗೆ ಮಾಡಿದ್ದಾರೆ, ಅಥವಾ ಕ್ರಿಶ್ಚಿಯನ್ಸ್ಗಳು ಹೀಗೆ ಮಾಡಿದ್ದಾರೆ. ಸೊ ಅವ್ರಗಳ ಮೇಲೆ ಅದನ್ನು ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಎನಿಥಿಂಗ್ ಅವರ ಪ್ರಿಫರೆನ್ಸ್ ಇದೇ ಆಗಿರಬೇಕು ಅಂತ ಏನೂ ಇಲ್ಲ, ಯಾವುದೂ ಕೂಡ ಅವ್ರಿಗೆ ಪ್ರಿಫರೆನ್ಸ್ಗಳು ಕೂಡ ಆಗಿರಬಹುದು. ಆ್ಯಂಡ್ ಎವ್ರಿಥಿಂಗ್ ದಟ್ ಅರೌಸಸ್ ಟೈಟಲೇಟ್ಸ್ ಪಬ್ಲಿಕ್ ಇಂಟ್ರೆಸ್ಟ್, ಅಂದರೆ ಈ ಶೀರ್ಷಿಕೆಗಳ ಮೂಲಕ, ಅಂದರೆ ಅವರು ಏನು ಹೆಡ್ಲೈನ್ಸ್ಗಳನ್ನು ಕೊಡ್ತಾರೆ, ಆ ಹೆಡ್ಲೈನ್ಸ್ಗಳ ಮೂಲಕ ಅವರು ಓದುಗರ ಗಮನವನ್ನು, ಆಸಕ್ತಿಗಳನ್ನು ಸೆಳಿತಕ್ಕಂತಹ ಪ್ರಯತ್ನವನ್ನು ಕೂಡ ಯಾವತ್ತಿಗೂ ಕೂಡ ಮಾಡ್ತಾರೆ. ಅವರ ಉದ್ದೇಶ ಇಷ್ಟೇ, ಪತ್ರಿಕೆಗಳಲ್ಲಿ
ಕೊಡ್ತಕ್ಕಂಥ ಹೆಡ್ಲೈನ್ಸ್ಗಳ ಮೂಲಕನೇ, ಶೀರ್ಷಿಕೆಗಳ ಮೂಲಕನೇ ಸಾರ್ವಜನಿಕರ ಒಂದು ಆಸಕ್ತಿಯನ್ನು ತನ್ನತ್ತ ಸೆಳೀತಕ್ಕಂತಹ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು. ಅದೇ ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೆ ಬಂದಾಗ, ಅಂದರೆ ಮುಖ್ಯವಾಹಿನಿಯ ಪತ್ರಿಕೆಗಳಿಗೆ ಬಂದಾಗ, ಒಂದು ಅವರು ಹೆಡ್ಲೈನ್ಸ್ಗಳಲ್ಲಿ ನಮ್ಮನ್ನು ಓದುಗರ ಗಮನವನ್ನು ಸೆಳೀತಾರೆ. ಜೊತೆಗೆ ಅಲ್ಲಿ ಜಾಹೀರಾತುಗಳು ಇರುತ್ತೆ, ಅಲ್ಲಿ ಪತ್ರಿಕೆಗಳ ಲೇಔಟ್ಗಳು ಇರುತ್ತೆ, ಡಿಸೈನ್ ಇರುತ್ತೆ. ಸೊ ಇವುಗಳೆಲ್ಲವೂ ಕೂಡ ಮ್ಯಾಟ್ರ್ ಆಗತ್ತೆ. ಆದರೆ ಈ ಟ್ಯಾಬ್ಲಾಯ್ಡ್ ಪತ್ರಿಕೆಗಳಿಗೆ ಬಂದಾಗ ಅವರು ಟೈಟಲ್ಗಳ ಮೂಲಕನೇ, ಅಂದರೆ ಶೀರ್ಷಿಕೆಗಳ ಮೂಲಕನೇ, ಹೆಡ್ಲೈನ್ಸ್ಗಳ ಮೂಲಕನೇ ಕೂಡ ಸಾರ್ವಜನಿಕರ ಗಮನವನ್ನು, ಅವರ ಆಸಕ್ತಿಯನ್ನು ಸೆಳೀತಕ್ಕಂತಹ ಕೆಲಸವನ್ನು ಬಹುತೇಕ ಸಂದರ್ಭಗಳಲ್ಲಿ ಕೂಡ ಮಾಡ್ತಕ್ಕಂಥದ್ದು. ಜೊತೆಗೆ ಸೆಕ್ಸ್, ಸ್ಕ್ಯಾಂಡಲ್ಸ್, ಸೆಲೆಬ್ರಿಟಿ, ನೈಟ್ ಲೈಫ್, ಗ್ಲಾಮರ್, ಹಾರರ್, ಸ್ಟಿಂಗ್ ಆಪರೇಷನ್ಸ್ ಆ್ಯಂಡ್ probing into the personal life of all the areas of frequented by the tabloid. ಸೊ ನಿಮಗೆ ಈ ಮೈನ್ ಸ್ಟ್ರೀಮ್ ಪತ್ರಿಕೆಗಳಲ್ಲಿ ನಾನು ಈಗಾಗಲೇ ಹೇಳಿದ ಹಾಗೆ ಹಸಿಯಾಗಿ ಓದುಗರಿಗೆ ಅಂದರೆ ಬರವಣಿಗೆಯನ್ನು ಕೊಡ್ತಕ್ಕಂತಹದ್ದು. ಈಗ ಸೆಕ್ಸ್ ಬಗ್ಗೆ ಆಗಿರಬಹುದು, ಅಥವಾ ಸ್ಕ್ಯಾಂಡಲ್ಸ್ಗಳು ಅಂದರೆ ಏನಾದರೂ ಹಗರಣಗಳು ಆಗಿದ್ದಂತಹ ಸಂದರ್ಭಗಳಲ್ಲಿ ಸೆಲೆಬ್ರಿಟಿಗಳ ಲೈಫನ್ನು ಹೇಳ್ತಕ್ಕಂತಹದ್ದು. ಸೆಲೆಬ್ರಿಟೀಸ್ಗಳಂದರೆ ನಿಮಗೆ ಗೊತ್ತೇ ಇದೆ, ಸಾಕಷ್ಟು ಸುದ್ದಿಗಳನ್ನು ಮಾಡ್ಕೊಳ್ತಾನೆ ಇರ್ತಾರೆ. ಅವ್ರದ್ದೇ ಪರ್ಸ್ನಲ್ ಲೈಫ್ ಇರುತ್ತೆ. ಕೆಲವೊಮ್ಮೆ ಪರ್ಸ್ನಲ್ ಲೈಫ್ಗಳಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳು, ಅಂದರೆ ಒಂದಷ್ಟು ಬಿರುಕುಗಳು ಆಗಿರಬಹುದು, ಅಥವಾ ಅವ್ರೇನೋ ಪರ್ಸ್ನಲ್ ಲೈಫಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ಗಳಿರ್ಬೋದು. ಪಬ್ಲಿಕ್ ಲೈಫಲ್ಲಿ ಕಾಣಿಸ್ಕೊಂಡ ಹಾಗೇನೆ ಸೆಲೆಬ್ರಿಟಿಗಳ ಪರ್ಸ್ನಲ್ ಲೈಫ್ ಇರಬೇಕು ಅಂತ ಹೇಳಿ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಕೆಲವು ಸೆಲೆಬ್ರಿಟೀಸ್ಗಳ ಪರ್ಸ್ನಲ್ ಲೈಫೇ ಡಿಫ್ರೆಂಟ್ ಆಗಿರುತ್ತೆ, ಪಬ್ಲಿಕ್ ಲೈಫ್ ಮತ್ತಷ್ಟು ಡಿಫ್ರೆಂಟ್ ಆಗಿ ಇರುತ್ತೆ. ಮತ್ತು ನೈಟ್ ಲೈಫ್ ಅಂದರೆ ರಾತ್ರಿ ನಡೀತಕ್ಕಂತಹ ಜೀವನ ಏನಿದೆ, ನಮಗೆ ಗೊತ್ತಿದೆ ರಾತ್ರಿ ಜೀವನಗಳು ಅಂತ ಹೇಳಿ ಬಂದಾಗ ಲೈಕ್ ಪಬ್ ಇರ್ಬೋದು, ಅಥವಾ ಏನು ಆ ಥರ ಪಾರ್ಟಿಗಳು, ಲೇಟ್ ನೈಟ್ ಪಾರ್ಟಿಗಳು, ರೇವಾ ಪಾರ್ಟಿಗಳು ನಡೆಸ್ತಕ್ಕಂಥದ್ದು ಇರ್ಬೋದು, ಅಥವಾ ಲೇಟ್ ನೈಟ್ ನಡೆಸ್ತಕ್ಕಂತಹ ಪಾರ್ಟಿಗಳಿರಬಹುದು, ಪಬ್ ಬಾರ್ಲಿ ನಡೀತಕ್ಕಂತಹ ಕೆಲವು ಘಟನೆಗಳಿರಬಹುದು. ಅವುಗಳನ್ನೆಲ್ಲವನ್ನೂ ಕೂಡ ಅವರು ಹೇಗಿದೆಯೋ ಹಾಗೆ ಹಸಿಯಾಗಿ ತೋರಿಸೋದಕ್ಕೆ ಶುರು ಮಾಡ್ತಾರೆ. ಇನ್ನು ಗ್ಲಾಮರ್ ಆಗಿ ಕೂಡ ಕೊಡ್ತಕ್ಕಂಥದ್ದು. ನಮಗೆ ಗೊತ್ತಿದೆ, ಇನ್ನು ನಮ್ಮ ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ ಸ್ವಲ್ಪ ನಾವು ಹೆಚ್ಚು ಗ್ಲಾಮರ್ಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೂಡ ಕೊಡ್ತಕ್ಕಂತಹದ್ದು. ಇನ್ನು ಹಾರರ್ ಅಂದರೆ ಏನು ಸ್ವಲ್ಪ ಭಯಾನಕವಾಗಿ ಸುದ್ದಿಗಳನ್ನು ಕೊಡ್ತಕ್ಕಂಥದ್ದು. ಹಾಗೆಯೇ ಸ್ಟಿಂಗ್ ಆಪರೇಷನ್ಸ್ ಅಂದರೆ ವ್ಯಕ್ತಿಯ ಹಿಂದೆ ಈ ಸೆಲೆಬ್ರಿಟೀಸ್ಗಳಿರ್ಬೋದು, ಫಿಲ್ಮ್ ಸೆಲೆಬ್ರಿಟೀಸ್ ಇರ್ಬೋದು, ಅಥವಾ ಬಿಸ್ನೆಸ್ ಮೆನ್ಸ್ಗಳಿರ್ಬೋದು, ಅಥವಾ ರಾಜಕೀಯ ವ್ಯಕ್ತಿಗಳಿರ್ಬೋದು. ಸೊ ಹೀಗೆ ಸಮಾಜದಲ್ಲಿ ಸ್ವಲ್ಪ ಗೌರವಾನ್ವಿತರು ಅಥವಾ ತುಂಬ ದುಡ್ಡಿರೋರು, ಆ ಥರದ ಸ್ವಲ್ಪ ಪ್ರತಿಷ್ಠೆಯನ್ನು ಹೊಂದಿರತಕ್ಕಂತಹ ಜನರು ಏನಿದ್ದಾರೆ, ಅವ್ರಗಳ ಬದುಕಿನಲ್ಲಿ ಸ್ಟಿಂಗ್ ಆಪರೇಷನ್ಸನ್ನು ಮಾಡ್ತಾರೆ. ಸ್ಟಿಂಗ್ ಆಪರೇಷನ್ ಅಂದರೆ ಅವರ ಪರ್ಸ್ನಲ್ ಲೈಫನ್ನು ಕೂಡ ಎಲ್ಲರ ಮುಂದೆ ತೋರಿಸ್ತಕ್ಕಂತಹ ಪ್ರಯತ್ನ. ಅವರು ಏನು ಮಾಡ್ತಾರೆ, ಅವ್ರ ಲೈಫ್ ಸ್ಟೈಲ್ ಹೇಗಿದೆ, ಅವ್ರ ಜೀವನ ಶೈಲಿ ಹೇಗಿದೆ, ರಾತ್ರಿ ಅವರು ಏನು ಮಾಡ್ತಾರೆ, ಆಯಿತಾ, ರಾತ್ರಿ ಇನ್ ಸೆನ್ಸ್ ಅವ್ರ ಯಾವ ಪಬ್ಬಿಗೆ ಹೋಗ್ತಾರೆ, ಅಥವಾ ಯಾವ ರೇವಾ ಪಾರ್ಟಿಯನ್ನು ಅರೇಂಜ್ ಮಾಡ್ತಾರೆ, ಯಾವ ರೀತಿ ಅವ್ರು ಡ್ರಗ್ಸ್ ತೊಗೊಳ್ತಾರಾ ಇಲ್ವಾ, ಅಥವಾ ಅವ್ರು ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು, ಅವ್ರ ಸ್ಮೋಕಿಂಗ್ ಸ್ಟೈಲು, ಅವರ ಇಡೀ ಎಂಟೈರ್ ಪರ್ಸ್ನಲ್ ಲೈಫ್ಗಳನ್ನೆಲ್ಲವನ್ನೂ ಕೂಡ ಓದುಗರ ಮುಂದೆ ತೆರೆದಿಡುವಂತಹ ಪ್ರಯತ್ನಗಳನ್ನೆಲ್ಲವನ್ನೂ ಕೂಡ ಟ್ಯಾಬ್ಲಾಯ್ಡ್ ಪತ್ರಿಕೆಗಳು ಬಹುತೇಕ ಸಂದರ್ಭಗಳಲ್ಲಿ ಮಾಡುತ್ತೆ. ಸೊ ಸ್ಟಿಂಗ್ ಆಪರೇಷನ್ ಅಂತ ಬಂದಾಗ ಎಲ್ಲರದೂ ಆಗಿರ್ಬೋದು, ಇಲ್ಲಿ ಯಾರು ಇಂಥವರೇ ಆಗಬೇಕಂತ ಇಲ್ಲ. ಸೆಲೆಬ್ರಿಟೀಸ್ಗಳಾಗಿರ್ಬೋದು, ಸ್ಪೋರ್ಟ್ಸ್ ಪರ್ಸನಾಲಿಟಿ ಇರ್ಬೋದು, ಬಿಸ್ನೆಸ್ ಮೆನ್ ಆಗಿರ್ಬೋದು, ಅಥವಾ ಫಿಲ್ಮ್ ಆ್ಯಕ್ಟರ್ನಲ್ಲಿ ಮಾಡ್ತಕ್ಕಂಥ ಆ್ಯಕ್ಟ್ರೆಸ್ಸು ಅಥವಾ ಆ್ಯಕ್ಟರ್ಗಳಿರ್ಬೋದು. ಇತ್ತೀಚೆಗೆ ನಮಗೆ ಗೊತ್ತಿದೆ ಡ್ರಗ್ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತು, ನಿಮಗೆಲ್ಲ ಗೊತ್ತಿದೆ. ರಾಗಿಣಿ ದ್ವಿವೇದಿ ಮತ್ತು ಸಂಜನಾ ಗರ್ಲಾನಿ ಅವರೆಲ್ಲರೂ ಕೂಡ ಇದಾದರು, ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ. ಈವನ್ ಟುಡೇ ಇವತ್ತಿಗೂ ಕೂಡ ಅವರಿಗೆ ಬೇಲ್ ಸಿಕ್ಕಿಲ್ಲ, ಇವತ್ತು ಕೂಡ ಅವರು ಇದರಲ್ಲೇ ಕೂಡ ಇರ್ತಕ್ಕಂಥದ್ದು. ಸೊ ಅವರು ಆ ಥರ ಡ್ರಗ್ ಪಾರ್ಟಿಗಳನ್ನು ಹೇಗೆ ಮಾಡ್ತಾರೆ, ಆ ಡ್ರಗ್ ಪೆಡಲರ್ಸ್ಗಳನ್ನು ಅವ್ರು ಹೇಗೆ ಕಾಂಟ್ಯಾಕ್ಟ್ ಮಾಡ್ತಾರೆ, ಹೇಗೆ ಡ್ರಗ್ಸನ್ನು ಪರ್ಚೇಸ್ ಮಾಡ್ತಾರೆ, ಆ ಪಾರ್ಟಿಗಳಲ್ಲಿ ಹೇಗೆ ಡ್ರಗ್ ಸಪ್ಲೈ ಆಗುತ್ತೆ, ಹೇಗೆ ಅವ್ರಿಗೆ ಪ್ರಮೋಕ್ ಮಾಡೋದಕ್ಕೆ, ಡ್ರಗ್ಗನ್ನು ತಗೊಳ್ಳೋದಕ್ಕೆ ಹೇಗೆ ಅವರು ಪ್ರವೋಕ್ ಮಾಡ್ತಾರೆ. ಸೊ ಈ ಥರದ ಎಲ್ಲ ವಿಚಾರಗಳನ್ನೆಲ್ಲವನ್ನೂ ಕೂಡ ತುಂಬ ಹಸಿಯಾಗಿ ಓದುಗರ ಮುಂದೆ ಇಡುವಂತಹ ಕೆಲಸವನ್ನು ಮಾಡ್ತಾರೆ. ಸೊ ಆಬ್ವಿಯಸ್ಲಿ ನಾವು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನೋಡಿಕೊಂಡೆ ನಮಗಷ್ಟು ಕ್ಯೂರಿಯಾಸಿಟಿ ನಡೆಯುತ್ತೆ ಇದೆ. ಯಾಕೆಂದ್ರೆ ಅವರೆಲ್ಲ ಸೆಲೆಬ್ರಿಟೀಸ್ಗಳಾಗಿರೋದು ಹೌದಾ, ಈ ಥರದ ಇವರು ಕೂಡ ಈ ರೀತಿಯ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರ, ಹೀಗೂ ಇದೆಯಾ ಅವರ ಪರ್ಸ್ನಲ್ ಲೈಫು ಅಂತ ಹೇಳಿ ಎಲ್ಲೋ ಒಂದು ಕಡೆ ಸಾಮಾನ್ಯ ನೋಡುಗರು, ಓದುಗರು ಕೂಡ ಹೊಬ್ಬೇರಿಸುವ ಸಂದರ್ಭಗಳಲ್ಲಿ ಈ ಟ್ಯಾಬ್ಲಾಯ್ಡ್ ಪತ್ರಿಕೆಗಳು ಹಸಿಯಾಗಿ ಸುದ್ದಿಗಳನ್ನೆಲ್ಲವನ್ನೂ ಕೂಡ ಓದುಗರ ಮುಂದೆ ಹರಬುತ್ತಾರೆ ಅಂತಂದಾಗ ಸಹಜವಾಗಿ ಅಲ್ಲಿ ಓದುಗರ ಆಸಕ್ತಿ ಸಹಜವಾಗಿ ಅವ್ರ ಕಡೆ ಸೆಳಿತಕ್ಕಂಥದ್ದು ಕೂಡ ಅಲ್ಲಿ ಆಗಿರುತ್ತೆ. Then another common aspect across all tabloids is the extensive use of posters and photographs, and usually the reporting lines are used as fillers.
ಸ್ವಲ್ಪ ಎಕ್ಸ್ಟೆನ್ಸಿವ್ ಪೋಸ್ಟರ್ಸ್ಗಳನ್ನು ಯೂಸ್ ಮಾಡ್ತಕ್ಕಂಥದ್ದು. ಪೋಸ್ಟರ್ಸ್ಗಳಂದರೆ ನಿಮಗೆ ಗೊತ್ತಿದೆ, ಆಫ್ ನೆಕೆಡ್ ಫೋಟೋಸ್ಗಳನ್ನು ಹಾಕ್ತಕ್ಕಂಥದ್ದು, ಸ್ವಲ್ಪ ಗ್ಲಾಮರ್ ಆಗಿರ್ತಕ್ಕಂತಹ ಫೋಟೋಸ್ಗಳನ್ನು ಹಾಕ್ತಕ್ಕಂತಹದ್ದು, ಪೋಸ್ಟರ್ಸ್ಗಳನ್ನು ಹಾಕ್ತಕ್ಕಂತಹದ್ದು, ಲೈಕ್ ಪ್ರೋಕ್ ಮಾಡ್ತಕ್ಕಂತಹದ್ದು, ಸೆಕ್ಸ್ ಲೈಫ್ಗೆ ಇರ್ಬೋದು ಅಥವಾ ಏನು ಸ್ಕ್ಯಾಂಡಲ್ಗೆ ಇರಬಹುದು, ಆ ಥರದ ಪೋಸ್ಟರ್ಸ್ಗಳನ್ನೆಲ್ಲವನ್ನೂ ಕೂಡ ಹಾಕ್ತಕ್ಕಂಥದ್ದು, ಆ ಥರ ಫೋಟೋಗ್ರಫೀಸ್ಗಳನ್ನು ಹಾಕ್ಕೊಳ್ತಕ್ಕಂತಹದ್ದು. ಮತ್ತು ಈ ಸಾಮಾನ್ಯವಾಗಿ ರಿಪೋರ್ಟ್ ಮಾಡ್ತಕ್ಕಂತಹ ಸುದ್ದಿಗಳನ್ನೆಲ್ಲವನ್ನೂ ಕೂಡ ಸ್ವಲ್ಪ ಸಣ್ಣ ಸಣ್ಣ ಸುದ್ದಿಗಳಾಗಿ ಕೂಡ ಮಾಡ್ತಕ್ಕಂಥದ್ದು. ಅವುಗಳಿಗೆ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡೋದಿಲ್ಲ. ಸಾಮಾನ್ಯವಾಗಿ ಎಲ್ಲ ಪತ್ರಿಕೆಗಳಲ್ಲಿ ನಾವೇನು ಏನು ಅವತ್ತಿನ ಏನು ಇಂಪಾರ್ಟೆಂಟ್ ಆ ವಾರದ್ದು ಅಥವಾ ಆ ದಿನದ, ಸಾಮಾನ್ಯವಾಗಿ ಟ್ಯಾಬ್ಲೆಟ್ಗಳು 15 days ಒನ್ಸು, ವೀಕ್ಲಿ ಒನ್ಸ್ ಬರುತ್ತೆ. ಡೈಲಿ ನ್ಯೂಸ್ ಪೇಪರ್ಸ್ಗಳಲ್ಲ ಅವು, ಒಂದು ಫೋರ್ಟ್ನೈಟ್ಲಿ ಮತ್ತು ವೀಕ್ಲಿ ಬರ್ತಕ್ಕಂತಹ ಒಂದು ಪತ್ರಿಕೆಗಳು ಕೂಡ ಅವು ಆಗಿರ್ತವೆ. ಸಾಮಾನ್ಯವಾಗಿ ಎಲ್ಲ ಸಂದರ್ಭಗಳಲ್ಲೂ ಪ್ರತಿದಿನವೂ ಕೂಡ ನ್ಯೂಸ್ ಪೇಪರ್ಸ್ಗಳ ಹಾಗೆ ಪ್ರತಿದಿನವೂ ಕೂಡ ಪಬ್ಲಿಕೇಶನ್ಸ್ಗಳನ್ನು ಕೂಡ ಅವು ಮಾಡೋದಿಲ್ಲ. ಸೊ ಹಾಗಾಗಿ ಆ ವಾರದಲ್ಲಿ ಅಥವಾ ಆ 15 ದಿನದಲ್ಲಿ ಏನೆಲ್ಲ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ಗಳು ಆಯಿತು ಅವುಗಳನ್ನೆಲ್ಲವನ್ನೂ ಕೂಡ ಅವರು ಅಷ್ಟು ಇಂಪಾರ್ಟೆನ್ಸನ್ನು ಕೊಡೋದಿಲ್ಲ. ಅದರ ಬದಲಾಗಿ ಅವುಗಳನ್ನು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಸುದ್ದಿಗಳಾಗಿ ಮಾಡ್ಕೊಳ್ತಾರೆ. ಅಪಾರ್ಟ್ ಫ್ರಮ್ ದಟ್, ಅದನ್ನು ಹೊರತುಪಡಿಸಿ ನಾನು ಈಗಾಗಲೇ ಹೇಳಿದ ಹಾಗೆ ಸೆಕ್ಸ್ ಇರ್ಬೋದು, ಸ್ಕ್ಯಾಂಡಲ್ಸ್ ಇರ್ಬೋದು, ನೈಟ್ ಲೈಫ್ ಇರ್ಬೋದು, ಅಥವಾ ಸೆಲೆಬ್ರಿಟೀಸ್ಗಳ ಲೈಫ್ ಇರ್ಬೋದು, ಅಥವಾ ಸ್ಟಿಂಗ್ ಆಪ್ರೇಷನ್ ಮಾಡಿರ್ತಕ್ಕಂಥದ್ದು ಇರ್ಬೋದು, ಆ ಥರದ ಸುದ್ದಿಗಳನ್ನ ಎಲ್ಲವನ್ನೂ ಕೂಡ ಸ್ವಲ್ಪ ಸೆನ್ಸೇಷನಲ್ ಮಾಡ್ತಾರೆ, ಎಕ್ಸಾಜುರೇಷನ್ಸ್ ಮಾಡ್ತಾರೆ. ಆ ರೀತಿಯಾಗಿ ಅವುಗಳನ್ನೆಲ್ಲವನ್ನೂ ಕೂಡ ಹೆಚ್ಚು ಅವುಗಳಿಗೆ ಸ್ವಲ್ಪ ಹೆಚ್ಚು ಒತ್ತನ್ನು ಕೊಟ್ಟು ಫ್ರಂಟ್ ಪೇಜ್ನಲ್ಲಿ ಅವುಗಳನ್ನು ಕೊಡ್ತಕ್ಕಂತಹದ್ದು, ತುಂಬ ಕಂಗ್ಲೀಷ್ನಲ್ಲಿ ಆ ಶೀರ್ಷಿಕೆಗಳನ್ನು ಕೊಡ್ತಕ್ಕಂತಹದ್ದು, ಆಫ್ ನೆಕೆಡ್ ಆಗಿರ್ತಕ್ಕಂತಹದ್ದು, ನೆಕೆಡ್ ಆಗಿರ್ತಕ್ಕಂತಹದ್ದು, ಆ ಥರ ಮಾಡೆಲ್ಸ್ಗಳ ಫೋಟೋಸ್ಗಳನ್ನೆಲ್ಲ ಕೂಡ ಪಬ್ಲಿಷ್ ಮಾಡ್ತಕ್ಕಂಥದ್ದನ್ನೆಲ್ಲವನ್ನು ಕೂಡ ಫ್ರಂಟ್ ಪೇಜ್ನಲ್ಲೇ ಕೂಡ ಮಾಡ್ತಾರೆ. ಆ ಮೂಲಕ ಓದುಗರನ್ನು ಸೆಳಿತಕ್ಕಂತಹ ಕೆಲಸವನ್ನು ಈ ಟ್ಯಾಬ್ಲಾಯ್ಡ್ ಪತ್ರಿಕೆಗಳು ಕೂಡ ಮಾಡುತ್ತೆ. ನೆನಪಿರಲಿ, ಈ ಥರದ ಫೋಟೋಸ್ಗಳನ್ನಾಗಿರ್ಬೋದು ಅಥವಾ ಪೋಸ್ಟರ್ಸ್ಗಳನ್ನಾಗಿರ್ಬೋದು, ನೆಕೆಡು ಅಥವಾ ಸೆಮಿ ನೆಕೆಡ್ ಫೋಟೋಸ್ಗಳನ್ನೆಲ್ಲವನ್ನೂ ಕೂಡ ಸಾಮಾನ್ಯವಾಗಿ ಮೇನ್ ಸ್ಟ್ರೀಮ್ ಪತ್ರಿಕೆಗಳಲ್ಲಿ ನಾವು ಯಾವತ್ತೂ ಕೂಡ ಬಳಸೋದಿಲ್ಲ. ಅದನ್ನು ಬಳಸೋದಕ್ಕೆ ನಿಷೇಧ ಇದೆ, ಪ್ರೊಹಿಬಿಷನ್ ಇದೆ. ಅಗೇನ್ ರೆಡ್ ಕಲರ್ನಲ್ಲಿ ಕೂಡ ಬಳಸೋದಕ್ಕೆ ಅವಕಾಶ ಇಲ್ಲ. ಆದರೆ ಟ್ಯಾಬ್ಲಾಯ್ಡ್ಗಳಿಗೆ ಈ ರೀತಿಯ ಯಾವುದೇ ಲಿಮಿಟೇಷನ್ಸ್ಗಳು ಕೂಡ ಇರೋದಿಲ್ಲ. ಇದೇ ಇಲ್ಲ ಅಂತಲ್ಲ, ಬಟ್ ಅವ್ರು ದೇ ವೋಂಟ್ ಫಾಲೋ ಮಾಡೋದಿಲ್ಲ. ಸೊ ಹಾಗಾಗಿ ಅದೆಲ್ಲವೂ ಕೂಡ ಅದಕ್ಕೆ ಅಂದರೆ ನಾವು ಟ್ಯಾಬ್ಲಾಯ್ಡ್ ಅಂತೇಳಿ ಕೂಡ ಕರೆಸ್ಕೊಂಡಿರ್ತಕ್ಕಂಥದ್ದು. ಸೊ ಮೋಸ್ಟ್ ಆಫ್ ದ ಟ್ಯಾಬ್ಲಾಯ್ಡ್ಸ್ ಪಬ್ಲಿಷ್ ಪಿಕ್ಚರ್ಸ್ ಆಫ್ ನೆಕೆಡ್ ಆರ್ ಸೆಮಿ ನೆಕೆಡ್ ಮಾಡೆಲ್ಸ್ ಇನ್ models on page 3 or 5. Midday have them on page 2, known as the midday mates. ಅಂದರೆ ಕೆಲವೊಂದಷ್ಟು ಈ ಥರದ್ದು ನೆಕೆಡ್ ಫೋಟೋಸು, ಸೆಮಿ ನೆಕೆಡ್ ಫೋಟೋಸ್, ಮಾಡೆಲ್ಸ್ಗಳದ ಫೋಟೋಸ್ಗಳನ್ನ ಪೇಜ್ 3 ಮತ್ತು 5 ಬಳಸ್ತಾರೆ. ಯಾಕೆ ಪೇಜ್ 3, ಪೇಜ್ 5, ಪೇಜ್ 7 ಬಳಸ್ತಾರೆ ಅಂತಂದಾಗ, ಸೊ ನಾವು ಪೇಜ್ನ ಟರ್ನ್ ಮಾಡಿದಾಗ ಈ ಥರ ನಮಗೆ ನೆನಪಿರಲಿ, ಈ ಥರ ಫೋಲ್ಡ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅಂದಾಗ, ಈ ಫೋಟೋನ ಫೋಲ್ಡ್ ಮಾಡಿದ್ಮೇಲೆ ನಾವು ವಾಪಸ್ ಹೀಗೆ ಓಪನ್ ಮಾಡಿದಾಗ ಸಹಜವಾಗಿ ನಮ್ಮ ರೀಡರ್ಸ್ಗಳೆಲ್ಲರ ಗಮನಗಳೆಲ್ಲವೂ ಕೂಡ ಪೇಜ್ 3, ಪೇಜ್ 5ಗೆ ಹೋಗ್ತಕ್ಕಂಥದ್ದು. ಸೊ ಫಸ್ಟ್ ಓಪನ್ ಮಾಡಿದ ಕೂಡಲೇ ನಮಗೆ ಪೇಜ್ 2ಗೆ ಹೋಗಲ್ಲ ನಮ್ಮ ಗಮನ, ಅದ್ರ ಬದಲು ಪೇಜ್ 3ಗೆ ಬರ್ತಕ್ಕಂಥದ್ದು, ಪೇಜ್ 5ಗೆ ಬರುತ್ತೆ. ಸೊ ಹಾಗಾಗೇನೆ ಈವನ್ ಮೈನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಕೂಡ ಅಷ್ಟೇ ಪೇಜ್ 3, ಪೇಜ್ 5, ಪೇಜ್ 7 ಈ ಥರದ ಪೇಜ್ಗಳಿಗೆ, ಆಡ್ ನಂಬರ್ ಪೇಜ್ಗಳಿಗೆ ಯಾವತ್ತೂ ಕೂಡ ಅಡ್ವರ್ಟೈಸ್ಮೆಂಟ್ಸ್ಗಳಿಗೆ ಹೆಚ್ಚು ವ್ಯಾಲ್ಯೂ ಅಂದರೆ ಅಮೌಂಟನ್ನು ಕೂಡ ಫಿಕ್ಸ್ ಮಾಡ್ತಕ್ಕಂಥದ್ದು ಕೂಡ ಇರುತ್ತೆ. ಸೊ ಅದೇ ರೀತಿಯಾಗಿ ಅಂದರೆ ಕೆಲವು ಸಂದರ್ಭಗಳಲ್ಲಿ ಇದು ಕಲರ್ ಪೇಜ್ಗಳು ಕೂಡ ಆಗಿರ್ಬೋದು. ಕೆಲವೊಮ್ಮೆ ಕಲರ್ ಪೇಜ್ಗಳಾಗಿ ಕೂಡ ಪೇಜ್ 3, ಪೇಜ್ 5, ಪೇಜ್ 7ಗಳನ್ನ ಕೂಡ ಯೂಸ್ ಮಾಡೋದನ್ನು ಕೂಡ ನಾವು ನೋಡಬಹುದು. ಸೊ ಹಾಗಾಗಿ ಅದೇ ಕಾರಣಕ್ಕೆ ಪೇಜ್ 3 ಅನ್ನುವಂತಹ ಒಂದು ಕಾನ್ಸೆಪ್ಟ್ಗಳು ಕೂಡ ಶುರು ಆಗುತ್ತೆ. ಸೊ ಅಲ್ಲಿ ಸ್ವಲ್ಪ ರೀಡರ್ಸ್ಗಳ ಅಟ್ರಾಕ್ಷನನ್ನು ಮಾಡಬೇಕು, ಅವರ ಗಮನವನ್ನು ಸೆಳಿಬೇಕು ಅನ್ನೋ ಒಂದು ಕಾರಣಕ್ಕೆ ಕೂಡ ಈ ರೀತಿಯಾಗಿ ಆ ಪುಟಗಳನ್ನು, ಆಡ್ ನಂಬರ್ ಪುಟಗಳನ್ನು ಅವರು ಬಳಸ್ಕೊಳ್ತಾರೆ. ಅಲ್ಲಿ ಮಿಡ್ಡೇ ಮಸಾಲ ಅಂತನೋ ಏನೇನೋ ಹೆಸರುಗಳನ್ನು ಕೊಟ್ಕೊಂಡು ಮಿಡ್ಡೇ ಮೇಟ್ಸ್ ಅಂತನೋ ಆ ಥರದ್ದು ಏನೋ ಸ್ವಲ್ಪ ವಿಚಿತ್ರವಾಗಿ ಪ್ರೊನೌನ್ಸ್ ಮಾಡಲಿಕ್ಕೂ ಕಷ್ಟ ಆಗುತ್ತೆ, ಹೇಳೋದಕ್ಕೂ ಕಷ್ಟ ಆಗುತ್ತೆ. ಅನ್ಪಾರ್ಲಿಮೆಂಟರಿ ವರ್ಡ್ಸ್ ಅಥವಾ ಅಸಂವಿಧಾನಿಕ ಪದಗಳನ್ನೆಲ್ಲವೂ ಕೂಡ ಬಳಸ್ಕೊಂಡು ಆ ಥರದ ಇವನ್ನ ಕೂಡ ಮಾಡ್ತಕ್ಕಂಥದ್ದು. Then other prominent stories include crime, sex, sensational news items, parties, celebrities, remark, ಎಕ್ಸೆಟ್ರಾ ಈ ಥರದನ್ನೆಲ್ಲವನ್ನು ಕೂಡ. ಅದ್ರ ಜೊತೆಗೆ ನಾನು ಈಗಾಗಲೇ ಹೇಳಿದ ಹಾಗೆ ಆ ಕ್ರೈಮ್ ಇಶ್ಯೂಸ್ಗಳನ್ನು ತುಂಬ ಹೆಚ್ಚಾಗಿ ಕೊಡ್ತಕ್ಕಂಥದ್ದು, ಲೈಕ್ ಕೊಲೆ ಆಗಿರ್ಬೋದು, ಅಥವಾ ಇನ್ಯಾವುದೇ ರೀತಿಯ ಆಕ್ಸಿಡೆಂಟ್ಸ್ಗಳಾಗಿರ್ಬೋದು, ಅಥವಾ ಇಬ್ಬರ ನಡುವೆ ಮದುವೆ ಆಗಿರುತ್ತೆ,
ಹುಡುಗನೋ ಹುಡುಗಿನೋ ಇನ್ಯಾರ ಜೊತೆನೋ ಸಂಬಂಧ ಇಟ್ಕೊಂಡಿರ್ತಾರೆ ಅಂತಂದಾಗ ಅಲ್ಲಿ ಏನೋ ಒಂದಷ್ಟು ಗಲಾಟೆಗಳು ಆಗಿರೋದು ಮತ್ತೊಂದಾಗಿರೋದು ಅವು ಥರದ ವಿಷಯಗಳನ್ನೆಲ್ಲವನ್ನೂ ಕೂಡ ಅವರ ನಡುವೆ ನಡೆದಂತಹ ಕಾನ್ವರ್ಸೇಷನ್ಸು ಇತ್ತೀಚೆಗೆ ನಾವು ಸೋಷಿಯಲ್ ಮೀಡಿಯಾಗಳನ್ನು ನೋಡ್ತೇವೆ. ಅಲ್ಲಿ ವಾಟ್ಸಪ್ ಇರ್ಬೋದು ಅಥವಾ ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಸೈಟ್ಸ್ಗಳಲ್ಲಿ ಅಥವಾ ಅಪ್ಲಿಕೇಶನ್ಸ್ಗಳಲ್ಲಿ ಅವರ ನಡುವೆ ನಡೆದಂತಹ ಕಾನ್ವರ್ಸೇಷನ್ ಹಸಿ ಗಂಡ ಹೆಂಡತಿ ನಡುವೆ ನಡೀತಕ್ಕಂತಹ ಕೆಲವು ಪರ್ಸ್ನಲ್ ಕಾನ್ವರ್ಸೇಷನ್ಸ್ಗಳಿರ್ಬೋದು ಅಥವಾ ಸಮ್ ಇಶ್ಯೂಸ್ಗಳನ್ನ ಅವ್ರು ಏನೋ ಮಾತಾಡ್ಕೋತಿದ್ದಾರೆ ಅಂತ ಹೇಳ್ಬಿಟ್ಟು ಅಂದಾಗ ಆ ಥರದನ್ನೆಲ್ಲವನ್ನೂ ಕೂಡ ಹಸಿಯಾಗಿ ಅದನ್ನು ಹಾಗೇನೆ ತೆರೆದಿಡುವಂತಹ ಪ್ರಯತ್ನಗಳನ್ನು ಮಾಡ್ತಾರೆ. ಸೆಕ್ಸ್ ಇನ್ಫಾರ್ಮೇಷನ್ಸ್ಗಳನ್ನೆಲ್ಲವನ್ನೂ ಕೂಡ ತುಂಬ ಹೆಚ್ಚು ಎಕ್ಸಾಜುರೇಷನ್ಸ್ ಆಗಿ ಕೊಡ್ತಾರೆ. ಸೆನ್ಸೇಷನಲ್ ನ್ಯೂಸ್ ಐಟಮ್ಸ್ಗಳನ್ನು ಹೆಚ್ಚು ಪ್ರಚೋದನಕಾರಿ ಸುದ್ದಿಗಳನ್ನೆಲ್ಲವನ್ನೂ ಕೂಡ ಹೆಚ್ಚಾಗಿ ಕೂಡ ಕೊಡ್ತಕ್ಕಂತಹದ್ದು. ನೈಟ್ ಮೇಡ್ ಪಾರ್ಟಿಗಳು ಅಂದರೆ ಲೇಟ್ ನೈಟ್ ನಡೀತಕ್ಕಂತಹ ಪಬ್ಬು ಮತ್ತು ಇವುಗಳಲ್ಲಿ ಏನು ಪಾರ್ಟಿಗಳು ನಡೀತಕ್ಕಂಥದ್ದು ಅವುಗಳ ಬಗ್ಗೆ ಕೂಡ ರೇವಾ ಪಾರ್ಟಿ ಇರ್ಬೋದು, ಡ್ರಗ್ಸ್ ಪಾರ್ಟಿಗಳಿರ್ಬೋದು, ನ್ಯೂ ಇಯರ್ ಪಾರ್ಟಿ ಇರ್ಬೋದು, ವೆರೈಟಿ ಪಾರ್ಟಿಗಳಿರ್ತಾವೆ. ಸೊ ಆ ಥರದ ಪಾರ್ಟಿಗಳ ಕುರಿತಾಗಿ ಸಂತೋಷ ಕೂಟಗಳಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ನಡೀತಕ್ಕಂತಹ ವಿಷಯಗಳು ಏನು ನಡೆಯುತ್ತೆ, ಹೇಗೆ ನಡೆಯುತ್ತೆ, ಅವುಗಳನ್ನು ಹಸಿಯಾಗಿ ತೆರೆದಿಡುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಇನ್ನು ಸೆಲೆಬ್ರಿಟೀಸ್ಗಳಿಗೆ ಇರ್ತಕ್ಕಂತಹ ರಿಮಾರ್ಕ್ಸ್ ನಿಮಗೆ ಗೊತ್ತಿದೆ. ಎಸ್ಪೆಷಲಿ ಫಿಲ್ಮ್ ಇಂಡಸ್ಟ್ರಿಗೆ ಬಂದಾಗ ಡೈರೆಕ್ಟರ್ಸ್ಗಳು ಮತ್ತು ಆ್ಯಕ್ಟ್ರೆಸ್ಗಳನ್ನು ಹೇಗೆ ನಡೆಸ್ಕೊಳ್ತಾರೆ, ಯಾವ ರೀತಿಯೆಲ್ಲ ಡಿಮ್ಯಾಂಡ್ಗಳನ್ನು ಅವ್ರ ಮುಂದೆ ಇಡ್ತಾರೆ, ಸೊ ಅವರ ಪಡ್ತಕ್ಕಂತಹ ಸಫರಿಂಗ್ಸ್ಗಳು ಅವುಗಳನ್ನೆಲ್ಲವನ್ನೂ ಕೂಡ ತೆರೆದಿಡುವಂತಹ ಪ್ರಯತ್ನವನ್ನು ಕೂಡ ಈ ಒಂದು ಟ್ಯಾಬ್ಲಾಯ್ಡ್ ಪತ್ರಿಕೆಗಳಲ್ಲಿ ಕೂಡ ಸಾಮಾನ್ಯವಾಗಿ ಮಾಡಲಾಗತ್ತೆ. Then it is wrong to assume that they don't carry other serious news such as politics, economics and other news of national interest. ನೆನಪಿರಲಿ, ನಮಗೆ ಯಾವಾಗಲೂ ಕೂಡ ನಾವು ಟ್ಯಾಬ್ಲಾಯ್ಡ್ ಅಂತ ಹೇಳಿ ಬಂದಾಗ ನಾವು ಯಾವಾಗಲೂ ಕೂಡ ಹೇಳ್ತಕ್ಕಂತಹದ್ದು ಈ ಥರ ಕ್ರೈಮು, ಸೆಕ್ಸು, ಸೆನ್ಸೇಷನಲ್ ನ್ಯೂಸ್ಗಳನ್ನೇ ಕೂಡ ಟ್ಯಾಬ್ಲಾಯ್ಡಲ್ಲಿ ಬಳಸ್ತಾರೆ. ಇವರು ಸೀರಿಯಸ್ ಆಗಿರ್ತಕ್ಕಂತಹ ನ್ಯೂಸ್ಗಳನ್ನು ಅಂದರೆ ಸ್ವಲ್ಪ ಗಂಭೀರ ಸ್ವರೂಪದ ಸುದ್ದಿಗಳನ್ನು ಕೊಡೋದಿಲ್ಲ. ಲೈಕ್ ರಾಜಕೀಯ ಇರ್ಬೋದು, ಆರ್ಥಿಕ ಸ್ಥಿತಿಗತಿಗಳಿರ್ಬೋದು, ಅಥವಾ ದೇಶದ ಆಸಕ್ತಿಯನ್ನು ಹುಟ್ಟಿಸ್ತಕ್ಕಂಥದ್ದು ಅಥವಾ ಅಂದರೆ ಏನು ರಾಷ್ಟ್ರಭಕ್ತಿಯನ್ನು ಹುಟ್ಟಿಸ್ತಕ್ಕಂತಹ ಪೆಟ್ರಿಯಾಟಿಕ್ ನ್ಯೂಸ್ಗಳಿರ್ಬೋದು, ಅಥವಾ ದೇಶದ ಒಂದು ಜಾಗೃತಿಯನ್ನು ದೇಶದಲ್ಲಿ ಆಗ್ತಿರ್ತಕ್ಕಂತಹ ಜ್ವಲಂತ ಸಮಸ್ಯೆಗಳ ಕುರಿತಾಗಿ ಅದು ಆಸಕ್ತಿಯನ್ನು ಹುಟ್ಟಿಸ್ತಕ್ಕಂತಹ ಸುದ್ದಿಗಳನ್ನು ಇವರು ಕೊಡೋದಿಲ್ಲ ಅನ್ನುವಂತಹ ರಾಂಗ್ ಅಸಂಪ್ಷನ್ಸ್ ಕೂಡ ನಮಗೆ ಇದ್ದಾವೆ. ದಟ್ಸ್ ಟ್ರೂ. ಇಟ್ ಈಸ್ ನಾಟ್ ಎಟ್ ಆಲ್ ಟ್ರೂ. ಸತ್ಯ ಕೂಡ ಅಲ್ಲ. ಖಂಡಿತವಾಗ್ಲೂ ಅವರು ಪಾಲಿಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಈ ಎಕನಾಮಿಕ್ಸು ಮತ್ತು ನ್ಯಾಷನಲ್ ಇಂಟ್ರೆಸ್ಟ್ಗೆ ಸಂಬಂಧಪಟ್ಟಂತಹ ಸುದ್ದಿಗಳನ್ನೆಲ್ಲವನ್ನೂ ಕೂಡ ಅವರು ಕ್ಯಾರಿ ಮಾಡ್ತಾರೆ. ಆದರೆ ಅವರ ಬರವಣಿಗೆ ಏನಿದೆ ಸ್ವಲ್ಪ ಶಾರ್ಪ್ ಆಗಿ ಕೂಡ ಇರ್ತಕ್ಕಂತಹದ್ದು. ಜೊತೆಗೆ ಅವರ ಬಳಸ್ತಕ್ಕಂತಹ ಟೋನ್ ಏನಿದೆ ಅಲ್ಲ, ದ ಟೋನ್ ಯೂಸ್ಡ್ ಇನ್ ಹೈಲಿ ಪರ್ಸನಲೈಸ್ಡ್ ಅಂಡ್ ರಿಪೋರ್ಟರ್ಸ್ ಆರ್ ಒಪಿನಿಯನೇಟೆಡ್. ಅಂದರೆ ನಮಗೆ ತುಂಬ ಹೈಲಿ ಪರ್ಸ್ನಲ್ ಆಗಿ ಇರುತ್ತೆ. ಯಾವುದೋ ವ್ಯಕ್ತಿಯನ್ನೇ ಟಾರ್ಗೆಟ್ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ಪಕ್ಷವನ್ನು ಅವರು ಟಾರ್ಗೆಟ್ ಮಾಡಿ ಬರೀತಾ ಇರ್ತಾರೆ. ಮತ್ತು ಅಲ್ಲಿರ್ತಕ್ಕಂತಹ ರಿಪೋರ್ಟರ್ಗಳು, ವರದಿಗಾರರು ಏನಿರ್ತಾರೆ, ಅವ್ರಿಗೆ ಒಪಿನಿಯನೈಸ್ಡ್ ಆಗಿ ಸುದ್ದಿಗಳನ್ನು ಕೂಡ ಕೊಡ್ತಕ್ಕಂತಹದ್ದು. ಅಥವಾ ಯಾವುದೋ ಪಾರ್ಟಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಥವಾ ಯಾವುದೋ ವ್ಯಕ್ತಿಯನ್ನು ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅನ್ನೋದಾದರೆ ಅವರ ಅಭಿಪ್ರಾಯಗಳನ್ನು ಸೇರಿಸ್ಕೊಂಡು ಸುದ್ದಿಗಳನ್ನು ಕೊಡ್ತಕ್ಕಂಥದ್ದು. ನೆನಪಿರಲಿ, ಅದು ನಮಗೆ ಮೇನ್ ಸ್ಟ್ರೀಮ್ ಇದಕ್ಕೆ ಬಂದಾಗ ಅಂದರೆ ಮುಖ್ಯವಾಹಿನಿಯ ನ್ಯೂಸ್ ಪೇಪರ್ಸ್ಗಳಿಗೆ ಬಂದಾಗ ಒಪಿನಿಯನೇಟೆಡ್ಗೆ ನಮಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಅಂದರೆ ನಮ್ಮ ಅಭಿಪ್ರಾಯಗಳನ್ನು ಸುದ್ದಿಗಳಿಗೆ ಅಂದರೆ ವರದಿಗಳಿಗೆ ಸೇರಿಸೋದಕ್ಕೆ ನಮಗೆ ಅವಕಾಶ ಇರೋದಿಲ್ಲ. ಅದರ ಬದಲಾಗಿ ಅಲ್ಲಿ ಏನಿದೆ ಅದನ್ನು ಮಾತ್ರ ಬರೆಯೋದಕ್ಕೆ, ಬರವಣಿಗೆ ವರದಿ ಮಾಡಲಿಕ್ಕೆ ಮಾತ್ರ ನಮಗೆ ಅವಕಾಶ ಇರುತ್ತೆ ಹೊರತು ನಮ್ಮ ಅಭಿಪ್ರಾಯಗಳನ್ನು ಸೇರಿಸೋದಕ್ಕೆ ಅವಕಾಶ ಇರೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ CM ಯಡಿಯೂರಪ್ಪ ಮೊನ್ನೆ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಬ್ಯಾನ್ ಮಾಡಿದ್ರು ಅಂತ ಅಷ್ಟೇ ಬರಿಬೇಕೇ ಹೊರತು ಪಟಾಕಿ ಬ್ಯಾನ್ ಮಾಡಿದ ಸರಿನಾ ತಪ್ಪ ಅಂತ ಹೇಳಿ ನಾವು ಅದಕ್ಕೆ ನಮ್ಮ ಅಭಿಪ್ರಾಯಗಳನ್ನು ಸೇರಿಸ್ತಕ್ಕಂಥದ್ದು ಅಲ್ಲಿ ತಪ್ಪಾಗತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಆದರೆ ಇಲ್ಲಿ ಟ್ಯಾಬ್ಲಾಯ್ಡ್ಗೆ ಬಂದಾಗ ಹಾಗಾಗೋದಿಲ್ಲ. ಅವರು ಸರಿನಾ ತಪ್ಪ, ಯಾಕೆ ಮಾಡಬೇಕಿತ್ತು, ಯಾಕೆ ಮಾಡಬಾರ್ದಾಗಿತ್ತು, ಆ ಥರದ ಅವರದೇ ಅಭಿಪ್ರಾಯಗಳನ್ನೆಲ್ಲವನ್ನೂ ಕೂಡ ಸೇರಿಸಿದ ಹಾಗೆ ಇಲ್ಲಿ ವರದಿಗಳನ್ನು ಮಾಡ್ತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ನೋಡ್ಬೋದು. Such reporting doesn't provide any scope of objective and analytical reasoning being reported and fostered. ಸೊ ನಾವು ಈ ಥರದ ವರದಿಗಳೇನಿದೆ ಅಂದರೆ ಒಪಿನಿಯನೈಸ್ಡ್ ರಿಪೋರ್ಟ್ಗಳು ಏನಿದ್ದಾವೆ, ಅಭಿಪ್ರಾಯ ಪೂರಿತವಾಗಿರ್ತಕ್ಕಂಥ ಅಭಿಪ್ರಾಯವನ್ನು ಒಳಗೊಂಡಿರ್ತಕ್ಕಂತಹ ಸುದ್ದಿಗಳು ಏನಿದ್ದಾವೆ ಅಲ್ಲಿ ಒಬ್ಜೆಕ್ಟಿವಿಟಿಗೆ ಯಾವುದೇ ಅಂದರೆ ವಸ್ತುನಿಷ್ಠತೆಗೆ ಯಾವುದೇ ಅವಕಾಶಗಳು ಕೂಡ ಇರೋದಿಲ್ಲ. ಮತ್ತು ನಾವು ವಿಶ್ಲೇಷಣಾತ್ಮಕವಾಗಿ ನಾವು ಏನು ವರದಿಗಳನ್ನು ಮಾಡ್ತಾ ಇದ್ದೇವೆ ಅವುಗಳಿಗೆ ಯಾವುದೇ ಸ್ಕೋಪ್ಗಳು ಕೂಡ ಇಲ್ಲಿ ವ್ಯಾಪ್ತಿಗಳು ಕೂಡ ಅಲ್ಲಿ ಇರೋದಿಲ್ಲ. ಅಂದರೆ ನಮಗೆ ಅವರದೇ ಆಗಿರ್ತಕ್ಕಂತಹ ರಿಪೋರ್ಟರ್ಗಳು ಅವರದೇ ಆಗಿರ್ತಕ್ಕಂತಹ ಅಭಿಪ್ರಾಯಗಳನ್ನು ಅವರ ಒಪಿನಿಯನ್ಗೆ ತಕ್ಕ ಹಾಗೆ
ಅವರ ಥಾಟ್ ಪ್ರೋಸೆಸ್ಗೆ ತಕ್ಕ ಹಾಗೆ ಅವರು ವಿಷಯಗಳನ್ನೆಲ್ಲವನ್ನೂ ಕೂಡ ಅನಲೈಸ್ ಮಾಡೋದಕ್ಕೆ ಶುರು ಮಾಡ್ತಾರೆ ಹೊರತು ಜನರಲ್ ಆಗಿ ಸಮಾಜವಾದದಲ್ಲಿ ಏನು ನಡೀತಾ ಇದೆ, ಏನೋ ಪತ್ರಿಕೋದ್ಯಮದಲ್ಲಿ ನಾವು ನಿಷ್ಪಕ್ಷಪಾತವಾಗಿ ಇರಬೇಕು, ಇಂಪಾರ್ಷಿಯಲ್ ಆಗಿ ಇರಬೇಕು ಅಂತ ನಾವು ಏನು ಮಾತಾಡ್ತೇವೆ, ಆ ಇಂಪಾರ್ಷಿಯಲಿಸಮ್ನ ಅವ್ರು ಯಾವತ್ತೂ ಕೂಡ ಫಾಲೋ ಮಾಡೋದಿಲ್ಲ. ಅದರ ಬದಲಾಗಿ ಯಾರೋ ಒಬ್ಬ ವ್ಯಕ್ತಿಯನ್ನು ಅಥವಾ ಯಾವುದೋ ಒಂದು ಪಾರ್ಟಿಯನ್ನು ಅವ್ರು ಸಪೋರ್ಟ್ ಮಾಡಿಕೊಂಡು ಅಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಕ್ಕಂತಹ ಕೆಲಸವನ್ನು ಕೂಡ ಇಲ್ಲಿ ಮಾಡಲಾಗತ್ತೆ. Probably the only thing it efficiently does it to teach the people to take the sides. ಅಂದರೆ ಜನಗಳಿಗೆ ನೀವು ಯಾವ ಸೈಡಿಗೆ ನಿಂತ್ಕೊಳ್ಬೇಕು ಅಂದರೆ ಲೈಕ್ BJP ಅಂತ ಹೇಳಿ ಬಂದಾಗ ರೈಟ್ ವಿಂಗ್ ಅಂತ ಹೇಳ್ತಾರೆ, ಅದೇ ಕಾಂಗ್ರೆಸ್ಗೆ ಬಂದಾಗ ಲೆಫ್ಟ್ ವಿಂಗ್ ಅಂತ ಹೇಳಿ ಮಾತಾಡ್ತೇವೆ. ಈ RSS ಇರ್ಬೋದು, ABVP ಥಾಟ್ಸ್ ಇರ್ಬೋದು, ಅದೆಲ್ಲವೂ ಕೂಡ ರೈಟ್ ವಿಂಗ್ ಅಂತ ಹೇಳಿ ಮಾತಾಡೋದು. ಇನ್ನು ಕಾಂಗ್ರೆಸ್ಗೆ ಬಂದಾಗ ಅದ್ರ ಆಪೋಸಿಟ್ ಆಗಿ ಇರ್ತಕ್ಕಂಥದ್ದು ಲೆಫ್ಟ್ ವಿಂಗ್ ಅಂತ ಹೇಳಿ ಕೂಡ ನಮ್ಮ ಪೊಲಿಟಿಕಲ್ ಅದರಲ್ಲಿ ಕೂಡ ನಾವು ಡಿಸ್ಕ್ರಿಪ್ಷನ್ಸ್ಗಳನ್ನು ಕೂಡ ಮಾಡ್ತಕ್ಕಂಥದ್ದು. ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಯಾವ ಕಡೆ ನಿಂತ್ಕೋಬೇಕು, ನೀವು ಲೆಫ್ಟ್ ವಿಂಗಿಗೆ ನಿಂತ್ಕೊಳ್ಬೇಕಾ ಅಥವಾ ರೈಟ್ ವಿಂಗಿಗೆ ನಿಂತ್ಕೊಳ್ಬೇಕಾ, ಯಾವ ಸೈಡನ್ನು ನೀವು ತಗೊಳ್ಬೇಕು, ಆ ರೀತಿಯ ಒಂದು ಒಪಿನಿಯನನ್ನು, ಅಭಿಪ್ರಾಯವನ್ನು ಪ್ರಕಟಿಸ್ತಕ್ಕಂತಹ ಕೆಲಸವನ್ನು ಕೂಡ ಇವು ಮಾಡ್ತಾ ಹೋಗುತ್ತವೆ. ದ ವರ್ಸ್ಟ್ ಪಾಸಿಬಲ್ ಎಫೆಕ್ಟ್ ಆಫ್ tabloidization is that it fails to serve the prime function of journalism. ಪತ್ರಿಕೋದ್ಯಮದಲ್ಲಿ ಅದರದೇ ಆಗಿರ್ತಕ್ಕಂತಹ ಒಂದಷ್ಟು ಕೆಲಸಗಳನ್ನು ಕೂಡ ನಾವು ಮಾಡಬೇಕಾಗತ್ತೆ. ಒಬ್ಬ ಪತ್ರಕರ್ತರಾಗಿ ನಾವು ಸಮಾಜಕ್ಕೆ ಯಾವತ್ತೂ ಕೂಡ ನಾವು ಸರ್ವೀಸನ್ನು ಮಾಡ್ತೇವೆ. ನೆನಪಿರಲಿ, ಈ ಒಂದು ನಾವು ಕಮರ್ಷಿಯಲ್ ಆಗಿ ಮಾಡ್ಬೋದು, ಅಥವಾ ನಾವು ಸಂಬಳ ತಗೊಳ್ಬೋದು, ಅಥವಾ ನಾವು TRPಗೋಸ್ಕರನೇ ಕೆಲಸ ಮಾಡ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಸೋಷಿಯಲ್ ಕನ್ಸರ್ನ್ ಅಂತಕ್ಕಂಥದ್ದು ಯಾವತ್ತೂ ಕೂಡ ಹೋಗೋದಿಲ್ಲ. ನಾವು ಏನು ಇನ್ಫಾರ್ಮೇಷನ್ಸನ್ನು ಕೊಡ್ತೇವೆ, ಎಜುಕೇಷನನ್ನು ಕೊಡ್ತೇವೆ, ಎಂಟರ್ಟೈನ್ಮೆಂಟನ್ನು ಕೊಡ್ತೇವೆ, ಅದು ಪತ್ರಿಕೋದ್ಯಮದ ಪ್ರೈಮರಿ ಫಂಕ್ಷನ್ಸ್ ಅಂತ ಹೇಳಿ ಕೂಡ ಹೇಳ್ತಕ್ಕಂಥದ್ದು. ಈ ಥರದ ಪ್ರೈಮರಿ ಫಂಕ್ಷನ್ಸ್ಗಳನ್ನ ಎಲ್ಲವನ್ನೂ ಕೂಡ ಇದು ಯಾವುದನ್ನು ಕೂಡ ಫಾಲೋ ಮಾಡೋದಿಲ್ಲ. ಅದರ ಬದಲಾಗಿ ಅದರದೇ ಆಗಿರ್ತಕ್ಕಂತಹ ಒಂದಷ್ಟು ಕೆಲಸವನ್ನು ನಿರ್ವಹಿಸ್ತಕ್ಕಂತಹ ನಿಟ್ಟಿನಲ್ಲಿಯೂ ಕೂಡ ಟ್ಯಾಬ್ಲಾಯ್ಡ್ ಜರ್ನಲಿಸಮ್ ಅಂತಕ್ಕಂಥದ್ದು ಕೆಲಸವನ್ನು ಮಾಡುತ್ತೆ. ಟು ಇನ್ಫಾರ್ಮ್ ದ ಪೀಪಲ್ ಅಬೌಟ್ ದ ಇಶ್ಯೂಸ್ ವಿಚ್ ಕನ್ಸರ್ನ್ ದ ಪಬ್ಲಿಕ್ ಇಂಟ್ರೆಸ್ಟ್. ಅವ್ರು ಕೊಡ್ತಾರೆ, ಇನ್ಫಾರ್ಮೇಷನ್ಸನ್ನು ಕೊಡ್ತಾರೆ, ಆದರೆ ಪಬ್ಲಿಕ್ ಇಂಟ್ರೆಸ್ಟನ್ನು ಗಮನದಲ್ಲಿ ಇಟ್ಕೊಳ್ಳೋದಿಲ್ಲ. ಆಯ್ತು, ಅವ್ರ ಕನ್ಸರ್ನ್ ಏನು, ಅವರ ಒಂದು ಇದನ್ನು ಪಬ್ಲಿಕ್ ಇಂಟ್ರೆಸ್ಟ್ನ ಆಸಕ್ತಿಯನ್ನು ಕೆರಳಿಸಬೇಕು ಅನ್ನೋ ಉದ್ದೇಶ ಇರುತ್ತೆ, ಪ್ರಚೋದಿಸಬೇಕು, ಸೆನ್ಸೇಷನಲ್ ಆಗಿ ಬರೀಬೇಕು, ಉತ್ತೇಜನವಾಗಿ, ಅಂದರೆ ಅವ್ರಿಗೆ ಒಂದು ರೀತಿ ಎಲ್ಲೋ ಒಂದು ಕಡೆ ಅವರಿಗೆ ಹೆಚ್ಚು ಪ್ರವೋಕ್ ಮಾಡ್ತಕ್ಕಂತಹ ನಿಟ್ಟಿನಲ್ಲಿ ಕೂಡ ಪತ್ರಿಕೋದ್ಯಮವನ್ನು ಒಂದು ದಾಳವಾಗಿ, ಒಂದು ಆಯುಧವಾಗಿ ಬಳಸ್ಕೊಳ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ. ಅದರ ಬದಲಾಗಿ ಜನರಿಗೆ ಒಂದು ಎಜುಕೇಟ್ ಮಾಡಬೇಕು, ಅವ್ರಿಗೆ ಒಂದು ಅವೇರ್ನೆಸ್ಸನ್ನು ಮೂಡಿಸ್ಬೇಕು, ಜಾಗೃತಿ ಮೂಡಿಸ್ಬೇಕು, ಆ ನಿಟ್ಟಿನಲ್ಲಿ ನಾವು ಒಂದು ಸೊಸೈಟಿಗೆ ಒಂದು ಸರ್ವಿಸನ್ನು ಮಾಡ್ತಾ ಇದ್ದೀವಿ ಅನ್ನುವಂತಹ ಇಂಟೆನ್ಷನ್ಸ್ಗಳು, ಆ ಥರದ ಒಂದು ಪ್ರೈಮ್ ಫೋಕಸ್ಗಳು ಕೂಡ ಅವ್ರಿಗೆ ಯಾವತ್ತೂ ಕೂಡ ಇರೋದಿಲ್ಲ. ಆಸ್ ಎ ಡೈರೆಕ್ಟ್ ಕಾನ್ಸಿಕ್ವೆನ್ಸಸ್ ಆಫ್ ಟ್ಯಾಬ್ಲೈಡೈಸೇಷನ್ we can see the change in priority in terms of time slots. ಟೈಮ್ ಸ್ಲಾಟ್ಸ್ಗಳು ಕೂಡ ಕೆಲವೊಮ್ಮೆ ಚೇಂಜ್ ಆಗುತ್ತೆ. ನಾನು ಈಗಾಗಲೇ ಹೇಳಿದ ಹಾಗೆ ಲೈಕ್ ಅವ್ರಿಗೆ ವೀಕ್ಲಿ ಕೊಡ್ಬೋದು, ಫೋರ್ಟ್ನೈಟ್ಲಿ ಕೊಡ್ಬೋದು. ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವರು ಪತ್ರಿಕೆಗಳನ್ನು ತರಲೇಬೇಕು ಅಂತ ಏನೂ ಇಲ್ಲ, ಯಾವುದೇ ಕಂಪಲ್ಷನ್ಸಲ್ಲೂ ಕೂಡ ಅವ್ರಿಗೆ ಇರೋದಿಲ್ಲ. ಚೇಂಜ್ಗಳು ಆಗ್ತಾ ಇರುತ್ತೆ. ಕೆಲವೊಂದ್ಸರಿ ವೀಕ್ಲಿ ತೊಗೊಂಡು ಬರ್ತಾರೆ, ಒಂದ್ಸರಿ ಫೋರ್ಟ್ನೈಟ್ಲಿ ತೊಗೊಂಡು ಬರ್ತಾರೆ. ದಟ್ ಡಿಪೆಂಡ್ಸ್, ಅವ್ರಿಗೆ ಹೇಗೆ ಸುದ್ದಿ ಸಿಕ್ಕತ್ತೆ ಅದರ ಆಧಾರದ ಮೇಲೆ ಅವ್ರಗಳಿಗೆ ಆ ಟೈಮ್ ಸ್ಲಾಟ್ಗಳು ಕೂಡ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. Prime time is no longer news and current affairs is not more about creating a spectacles. ಅಂದರೆ ಪ್ರೈಮ್ ಟೈಮ್ ನಾನು ಈಗಾಗಲೇ ಹೇಳ್ದಂಗೆ ಅವ್ರಿಗೆ ಒಂದು ಪರ್ಟಿಕ್ಯುಲರ್ ಟೈಮ್ಗಳಂತ ಏನು ಇರೋದಿಲ್ಲ, ಮತ್ತು ಇದು ಲಾಂಗ್ ಟರ್ಮ್ನಲ್ಲಿ ಅವರು ನ್ಯೂಸ್ಗಳನ್ನು ಕೂಡ ಕಲೆಕ್ಟ್ ಮಾಡ್ತಕ್ಕಂಥದ್ದು, ಕರೆಂಟ್ ಅಫೇರ್ಸ್ಗಳಿಗೆ ಅವರು ಅಷ್ಟು ಇಂಪಾರ್ಟೆನ್ಸನ್ನು ಕೊಡೋದಿಲ್ಲ. ಅದರ ಬದಲಾಗಿ ಈ ಥರ ಅಂದರೆ ಹೆಚ್ಚು ಸ್ವಲ್ಪ ನಾವು ಯಾವುದನ್ನು ಮೈನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಸೈಡ್ಲೈನ್ ಮಾಡಿದ್ದೇವೋ ಅವುಗಳಿಗೆ ಅವರು ಹೆಚ್ಚು ಇಂಪಾರ್ಟೆನ್ಸನ್ನು ಕೂಡ ಕೊಡ್ತಕ್ಕಂಥದ್ದನ್ನು ಕೂಡ ನಾವು ಟ್ಯಾಬ್ಲಾಯ್ಡ್ಗಳಲ್ಲಿ ಗುರುತಿಸೋದಕ್ಕೆ ಕೂಡ ಸಾಧ್ಯ ಆಗುತ್ತೆ.